ಶ್ರೀ ಹನುಮದ್ವಿಲಾಸ. ರಚನೆ ಶ್ರೀ ತಿಪ್ಪಣ್ಣಾರ್ಯ ಕವಿಶೇಖರ. ನಮಗೆ ಕಲಿಸಿಕೊಟ್ಟ ಗುರುಗಳು ರಮ ಗುರುರಾಜ್, ಚಾಮರಾಜಪೇಟೆ. ಇದಕ್ಕೆ ನಾವು ಕಲಿಯೋದಕ್ಕೆ ಪ್ರೇರಣೆ ಕೊಟ್ಟವರು, ಉತ್ಸಾಹ ಕೊಟ್ಟವರು ಅಂಬುಜಾಬಾಯಿ ಸೇತು ಮಾಧವರ ಮತ್ತು ಕುಟುಂಬದವರು. ಇದನ್ನು ನಾವು ಇಲ್ಲಿ ಯೂಟ್ಯೂಬರ್ನಲ್ಲಿ ಹಾಡೋಕ್ಕೆ ನಮಗೆ ಪ್ರೇರಣೆ ಮತ್ತು ಇದನ್ನು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇರ್ತಕ್ಕಂಥವನು ನಮ್ಮ ಮೊಮ್ಮಗ ಶ್ರೀನಿಧಿ, 14-15 ವರ್ಷದವನು. ಈ ರೀತಿ ಇವರೆಲ್ಲರ ಪ್ರೇರಣೆ ಮೇಲೆ ಈ ಹನುಮದ್ವಿಲಾಸನ ಇವಾಗ ಹಾಡ್ತಾ ಇದ್ದೀನಿ. ಈ ಹನುಮದ್ವಿಲಾಸವನ್ನು ಬರೆದಂಥ ಕವಿ ತಿಪ್ಪಣ್ಣಾರ್ಯ ಅಂತಂದ್ಬಿಟ್ಟು ಇವನು ಮುಖ್ಯವಾಗಿ ಹನುಮದ್ವಿಲಾಸ, ಕುಚೇಲೋಪಾಖ್ಯಾನ, ಆಮೇಲೆ ಕಾಳಿಂಗಮರ್ಧನ ಅಂತ 3 ಗ್ರಂಥಗಳನ್ನು ಬರೆದಿದ್ದಾನೆ. ಅದಲ್ಲದೆ ಇನ್ನೂ ಬೇಕಾದಷ್ಟು ಸಣ್ಣ ದೇವರ ನಾಮಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಆದರೆ ಅಷ್ಟು ಎಲ್ಲನೂ ಸರಿಯಾಗಿ ಸಿಕ್ಕಿಲ್ಲ. ಈ 3 ಮುಖ್ಯವಾದ ಗ್ರಂಥಗಳು ಮಾತ್ರ ಮುಖ್ಯವಾಗಿ ನಮಗೆ ದೊರಕಿದೆ. ಈ ಹನುಮದ್ವಿಲಾಸ ಅತ್ಯಂತ ಸುಂದರವಾಗಿರ್ತಕ್ಕಂಥ ರಚನೆ. ಇದು ತುಂಬ ಭಕ್ತಿ ಕಾವ್ಯ ಅಂತ ಕರೀತಾರೆ ಇದನ್ನು. ಇದು ಹನುಮಂತ ದೇವರು ಹುಟ್ಟಿದಾಗಿನಿಂದ ಹಿಡಿದು ಹನುಮಂತ ದೇವರು ಮತ್ತು ಕಿಂಪುರುಷವನ್ನು ಖಂಡವನ್ನು ಸೇರಿ ರಾಮಧ್ಯಾನದಲ್ಲಿ ಕುಳಿತುಕೊಳ್ಳೋವರೆಗೂ ಕೂಡ ಬರ್ತಕ್ಕಂಥ ಎಲ್ಲ ಪ್ರಸಂಗಗಳನ್ನು ಕೂಡ ಅತ್ಯಂತ ಬಹಳ ಸುಂದರವಾಗಿ ರಚನೆ ಮಾಡಿದ್ದಾರೆ. ಇವಾಗ ಮೊದಲಿಗೆ ನರಸಿಂಹದೇವರ ಸ್ತೋತ್ರ. ಇವರು ಖಾದ್ರಿ ನರಸಿಂಹ, ಕದ್ರಿಯಲ್ಲಿರ್ತಕ್ಕಂಥ ನರಸಿಂಹದೇವರನ್ನ ಅಂಕಿತ ಇಟ್ಕೊಂಡು ಅದೇ ಖಾದ್ರಿ ನರಸಿಂಹ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಹಾಡಿಗೂ ಖಾದ್ರಿ ನರಸಿಂಹ ಅಂತ ಅಂದ್ಬಿಟ್ಟು ಅಂಕಿತವನ್ನು ಸೇರಿಸಿದ್ದಾರೆ. ಈಗ ಲಕ್ಷ್ಮೀ ನರಸಿಂಹದೇವರ ಖಾದ್ರಿ ಲಕ್ಷ್ಮೀ ನರಸಿಂಹದೇವರ ಸ್ತೋತ್ರ. ಶ್ರೀಮದ್ ಖಾದ್ರಿ ನೃಸಿಂಗನ ಕಾಮಿತ ಫಲವೀವ ಸತ್ಕೃಪಾ ಪಾಂಗನ ಲಕ್ಷ್ಮೀ ಮಾನಸಾಬ್ಜ ಭೃಂಗವ ನಾಮನದೊಣ್ಣೆನೆವೆ ಸುಂದರಾಂಗನ ಮುದದಿಂ. ರಾಮದೇವರ ಸ್ತೋತ್ರ. ಜಯ 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 ರಾಮಚಂದ್ರ ಸಜ್ಜನ ಪಯೋನಿಧಿ ಚಂದ್ರ, ಜಯ ರಾಘವೇಂದ್ರ ವಿಲಸ ಸುಗುಣ ಸಾಂದ್ರ. ಜಯ ಜಯ ಚತುರಾಸ್ಯನುತಿ ಪಾತ್ರ ಚಾರು ನೀರದ ಗಾತ್ರ, ಶತಪತ್ರ ದಳ ನೇತ್ರ ಸತ್ಯ ಚಾರಿತ್ರ. ಶತಮನ್ಯು ಸುತ ಮಿತ್ರ ಸಾರತರ ಸುಪವಿತ್ರ, ಕ್ರತುಪಾಲ ಧೃತ ಸೂತ್ರ ಕಮಲ ಕಳತ್ರ. ಜಯ ಜಯ ಸನಕಾದಿ ಮುನಿಪಕ್ಷ ಸರಸ ಗುಣ ಪಾಲಕ್ಷ, ವಿನುತ ಜಗದಾಧ್ಯಕ್ಷ ವಿಪ್ರ ಸಂರಕ್ಷ. ಧನುಜ ಗಜಹರ್ಯಕ್ಷ ಧರ್ಮ ರಕ್ಷಣ ದಕ್ಷ, ಕನಕಾಕ್ಷ ಮದಶೇಕ್ಷ ಕರುಣಾ ಕಟಾಕ್ಷ. ಜಯ ಜಯ ಧೀರ ಸನ್ನುತ ನಾಮಧೇಯ ಘನ ಸಂಗ್ರಾಮ, ಧೀರ ದೇವಲಲಾಮ ದಿತಿಜಾಬ್ಜ ಸೋಮ.
ಭೂರಿ ಸುಖವಿಸ್ತೋಮ ಪೋಷ ಭಕ್ತ ಪ್ರೇಮ ಕಾರುಣ್ಯ ಸೀಮ ಶ್ರೀ ಖಾದ್ರಿಪುರಿ ಧಾಮ ಜಯ ಜಯ. ಲಕ್ಷ್ಮೀದೇವಿ ಸ್ತೋತ್ರ. ಪದ್ಮಾಕ್ಷಿ ಪದ್ಮಸಂಭವೆ ಪದ್ಮಾಲಯೇ ಪದ್ಮಪಾಣಿ ಪದ್ಮಪದಯುಗೆ ಪದ್ಮಾನನೆ ಮನ್ಮಾನಸ ಪದ್ಮದೀ ನೆಲೆಗೊಂಡು ನಮ್ಮ ಪಾಲಿಸು ಜನನೀ. ಇಂತು ಸರ್ವೋತ್ತಮರಾದ ಶ್ರೀಹರಿ ಲಕ್ಷ್ಮಿಯರ ಭಜಿಸಿ ಜಗತ್ಪ್ರಾಣಪುತ್ರನಾದ ಶ್ರೀಮದಾಂಜನೇಯ ಸ್ವಾಮಿಯ ನಿಂತೆಂದು ಸ್ತೋತ್ರವಂ ಮಾಡುತ್ತಿದ್ದನು. ಶರಣು 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 ಮಹಾಂಜನೇಯನೆ ಶರಣು ಸುರಮುನಿಗೇಯನೆ ಶರಣು ನಿರುಪಮ ಭಾಗದೇಯನೆ ಶರಣು ಶುಭ ಸಮುದಾಯನೆ ಶರಣು ಶರಣು ರಾಮ ಕಾರ್ಯಾಂಭೋಜಮಿತ್ರನೆ ರಮಣೀಯ ಚರಿತ್ರನೆ ಹೇಮಕುಧರ ಸಮಾನ ಗಾತ್ರನೆ ಸ್ವಾಮಿ ಮಾರುತ ಪುತ್ರನೆ ಶರಣು ಶರಣು. ವನಧಿಯನ್ನು ಲಂಘಿಸಿದ ಧೀರನೆ ಧನುಜನಗರ ವಿಹಾರನೆ ಜನಕಜಾಶೋಕಾಪಹಾರನೆ ವಿನುತ ಪ್ಲವಗಾಕಾರನೆ ಶರಣು ಶರಣು. ಅದ್ರಿಧರವರ ಮಂದಹಾಸನೆ ಕ್ಷುದ್ರ ದೈತ್ಯ ವಿನಾಶನೆ ಭದ್ರದಾಯಕ ಚಿದ್ವಿಲಾಸನೆ ಖಾದ್ರಿ ನೃಹರಿಯ ದಾಸನೆ ಶರಣು ಶರಣು. ಶ್ರೀಖಾದ್ರಿ ನೃಹರಿಯಂ ಚಿತ್ತಾಂಬುಜದೊಳಿಟ್ಟು ವಿಘ್ನ ವಿಚ್ಛೇದನಂ ವಿನುತಿಗೈದು ಬ್ರಹ್ಮಾದಿಸುರರಂಗ್ರಿ ಪದ್ಮಗಳ ಭಜಿಸುತ್ತ ಬ್ರಹ್ಮಾಣಿ ಮುಖ್ಯರಂ ಪ್ರಣತಿ ಮಾಡಿ ಪಿತೃಮಾತೃ ಗುರುಗಳಂ ಪ್ರಿಯದಿಂದ ಬಲಗೊಂಡು ಸುಖ ವಿವರ್ಗಗಳಂ ಸ್ತುತಿಯ ರಚಿಸಿ ಪವಮಾನನಂದನನ ಪ್ರಮುದ ಕಾರಣಮಾದ ಹನುಮದ್ವಿಲಾಸವೆಂತೆಂಬ ಕಥೆಯ ವರಖಾದ್ರಿ ನೃಹರಿಗಂಕಿತವಗೊಳಿಸಿ ರಚಿಪೆನಿದ ಯಕ್ಷಗಾನದಿಂ ಪ್ರಚುರಮಾಗಿ ಈ ಚರಿತ್ರೆಯ ಪೇಳ್ವ ಕೇಳ್ವರಿಗೆ ಸರ್ವ ಸೌಖ್ಯಗಳ ನೀವ ಶ್ರೀ ಆಂಜನೇಯ ದೇವ. ಈ ರೀತಿ ಪರಮಾತ್ಮ ಲಕ್ಷ್ಮೀದೇವಿ ಆಂಜನೇಯ ಮತ್ತು ತಾರತಮ್ಯದ ಪ್ರಕಾರ ದೇವಾನ್ ದೇವತೆಗಳನ್ನೆಲ್ಲ ಸ್ಮರಣೆ ಮಾಡಿದ ಮೇಲೆ ಅಂಕಿತ ಯಾರು ಖಾದ್ರಿ ನರಸಿಂಹ ಅಂತ ಅಂದ್ಬಿಟ್ಟು ಅಂಕಿತ ಇಟ್ಟು ರಚನೆ ಮಾಡಿದ ಮೇಲೆ ಈಗ ಕಥೆನ ಯಾರು ಹೇಳಿದರು? ಶ್ರೀ ಕುಶಲವರ್ಗೆ ವರವಾಲ್ಮೀಕಿ ಮುನಿ ಪ್ರವರ ರಚಿಸಿ ಪೇಳಿದ ಶುಭಮಾದಿ ಕಥೆಯ ಸೂತ ಪೌರಾಣಿಕನು ವರ ಶೌನಕಾದಿ ಮುನಿಗಳಿಗೊರೆದಂ.
ಇವಾಗ ಕುಶಲವರ್ಗೆ ವಾಲ್ಮೀಕಿ ಮಹರ್ಷಿಗಳು ಕಥೆಯನ್ನು ಹೇಳಿದರು ಅಲ್ಲ, ಹೇಳ್ತಾ ಇದ್ದಾರೆ. ಅಂದರೆ ಈ ಕತೆ ಈ ರೀತಿ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಕತೆ. ಈಗ ಹನುಮಂತ ದೇವರು ಯಾರು? ಹನುಮಂತ ದೇವರು ಅವತಾರ ಆಗಕ್ಕೆ ಮುಂಚೆ ಅವ್ರ ತಂದೆ ತಾಯಿ ಅವ್ರದ್ದೆಲ್ಲ ಹಿಂದಿನ ಪ್ರವರ ಎಲ್ಲನೂ ಬರುತ್ತೆ. ತತ್ಕಥಾಕ್ರಮವೆಂತೆನೇ ನಾರಾಯಣನ ದಿವ್ಯ ನಾಭಿ ಕಮಲದಿಂದ ಬ್ರಹ್ಮ ಜನ್ಮಿಸಿದನ ಬ್ರಹ್ಮನಿಂದ ಕಶ್ಯಪ ಬ್ರಹ್ಮನೋದ್ಭವನಾದನ ತಂಗೆ ರಾಣಿಯ ದಕ್ಷನಾತ್ಮಜಯರೊಳಗೆ ಸತಿ ಕುಶ ಸ್ಥಳಿಯಂಬ ಜಲಜಾಕ್ಷಿಯುದರದೊಳ್ ಕಿಷ್ಕಿಯಂಬುವ ಮಹಾ ಕೀಶನಾದ ಆತಂಗೆ ವೃಕ್ಷನಾಮಕ ವಾನರಾಧೀಶ ಆತಂಗೆ ವಾಲಿ ಸುಗ್ರೀವರುಗಳು ಪುತ್ರರಾದರು ಅಂಜನಾದೇವಿ ಪುತ್ರೇ ಏಸುತೆಯ ನಿತ್ತು ಕೇಸರಿ ಎಂಬ ಕಪಿಕುಲಾದಿನಾಥಂಗೆ ಆ ಕನ್ಯೆ ಸುಗುಣೆ ಸಾಧ್ವಿಯನುತ ವರವಿತ್ತ ಪವಮಾನ ತನಯನಾಗೆ. ಪವಮಾನ ಅಂಜನಾದೇವಿಗೆ ವರವನ್ನು ಅನುಗ್ರಹಿಸ್ತಾರೆ. ಇವಾಗ ಹನುಮಂತ ದೇವರು ಭೂಲೋಕದಲ್ಲಿ ಅವತಾರ ತಾಳ್ತಾರೆ. ಹನುಮಂತನುದಿಸಿದನು ಭೂತಳದಲ್ಲಿ ಹನುಮಂತನುದಿಸಿದನು ಹನುಮಂತನುದಿಸಿದ ವನ ಜನಾಭನ ಪಾದ ವನಜಗಳ ಸೇವೆಯನ್ನು ಮಾಡಲು ಅನಿಲ ದೇವರ ಸುಪ್ರಸಾದದಿ ಹನುಮಂತನುದಿಸಿದನು. ಎಳೆದಳಿರಂದದಿ ಥಳಥಳಿಸುವ ದೇಹಗಳದಲ್ಲಿ ನವರತ್ನಗಳ ಹಾರ ಶಿರದಲ್ಲಿ ಪೊಳೆವ ಕಿರೀಟ ಕುಂಡಲ ಕರ್ಣ ಕಟಿ ಸೂತ್ರ ವಿಲಸಿತ ಕೃಪೆ ಉಜ್ವಲಿಸುವ ಉಪವೀತ ತೆಲಗು ಸಾಲಂಕಾರ ದೇಹದಲ್ಲಿ ಪೊಟ್ಟುತ್ತ ಸೂರ್ಯನ ಫಲವೆನುತ ಅಂಗಿಸುತ್ತ ವೇಗದಲ್ಲಿ ಕಬಲಿಸುತ್ತಲಿರೆ ಬಲ ನಿಷೂದನ ನೋಡಿ ರೋಷದಲ್ಲಿ ಘಾತಿಸಲು ವಜ್ರದಿ ಬಳಲು ತಲಿ ಮೂರ್ಛೆಯಲ್ಲಿ ಬೀಳಲು ತಿಳಿದು ಪವನನು ಮುನಿದನಾಕ್ಷಣ ಹನುಮಂತನುದಿಸಿದನು. ಪರಮೇಷ್ಠಿ ಮೊದಲಾಗಿ ಇರುವೆಯ ಪರ್ಯಂತ ಇರುವ ದೇಹಗಳೊಳಗಿರುವ ಪ್ರಾಣ ಶುಗವಿರದಂತೆ ಸೆಳೆಯುತ್ತಲಿರೆ ಬ್ರಹ್ಮಾದ್ಯರು ಪೋಗಿ ಹರಿಗೆ ಭಿನ್ನೈಸಲು ಸುರರೊಡಗೂಡಿ ಶ್ರೀಧರನು ಮಾರುತನೈದಿಕೋಸ್ತರಿಸಿ ಮಾರುತಿಯ ನೆಬ್ಬಿಸಿ ವರಗಳಿತ್ತರು ನಿರ್ಜರರು ವೆರಸಿ ಸದ್ವಜ್ರಕಾಯವು ವರ ಚಿರಂಜೀವತ್ವವಾಧರಿಸಿ ಮೇಲ್ಕಾಮರೂಪ ಗುರುತರದ ಸರ್ವಾರ್ಥ ಸಿದ್ಧಿಯ ಕರುಣಿಸಿದ ಬಳಿಕ ಮರುಸುತ್ತ ಹನುಮಂತನುದಿಸಿದನು. ಆದಿತ್ಯನಲ್ಲಿ ಸರ್ವ ವೇದಾದಿಗಳ ಜಂಬ ಬೇಡಿಯು ವ್ಯಾಕರಣಾದಿಶಾಸ್ತ್ರಗಳ ಓದಿ ಬ್ರಹ್ಮಚರ್ಯ ಮಾದ ವ್ರತಕ್ಕೆ ದೀಕ್ಷೆಗೈದು ಪೂರ್ಣ ಕಾಮನಾದ ಮಹಾತ್ಮ
ವಿನೋದಿ ಸುಗ್ರೀವನಲ್ಲಿ ಸಖ್ಯವನು ಮಾಡುತ್ತ ಪರಮಾಹ್ಲಾದದಿಂದಲಿ ತಂದೆ ತಾಯಿಗಳನ್ನು ಸೇವಿಸುತ್ತ ನಿರ್ಮಲವಾದ ಮನದಲ್ಲಿ ಮಾಡಿ ಭಕ್ತಿಯನ್ನು ಖಾದ್ರಿ ನೃಸಿಂಗನ ಪಾದದ ಋಷನವಾಗಬೇಕೆಂದ ದಯಾನಿಧಿ ಬಯಸುತ್ತಿದ್ದನು. ಹನುಮಂತ ನುದಿಸಿದನು ಭೂತಳದಲ್ಲಿ, ಹನುಮಂತ ನುದಿಸಿದನು. ಈ ರೀತಿ ಹನುಮಂತ ದೇವರು ಅನೇಕ ಆಭರಣಗಳ ಸಹಿತವಾಗಿ ಅವತಾರ ತಾಳ್ತಾರೆ. ಮತ್ತು ಸೂರ್ಯನ ಹಣ್ಣು ಅಂತ ಹಿಡಿಯೋದಕ್ಕೆ ಹೋದರು ಅಂತ ಹೇಳಿದ್ರೆ ಅವ್ರಿಗೆ ಅಜ್ಞಾನ ಇಲ್ಲ, ಗೊತ್ತಾಯ್ತಾ? ಪರಮಾತ್ಮನ ಹೇಗೆ ಅವನು ಮನುಷ್ಯರ ಅವತಾರ ತಾಳಿ ಅವನು ಲೋಕ ವಿಡಂಬನೆಗೆ ಏನು ಹೇಗೆ ಮಾಡಿದ್ನೋ ಮಾನವರಂತೆ, ಅದೇ ರೀತಿ ಇವರು ಕೂಡ ಅಜ್ಞಾನ ಇರಲ್ಲ. ಆದರೆ ಆ ಥರ ಜನಕ್ಕೆ ಸಾಮಾನ್ಯ ಜನರಲ್ಲಾಗಿ ಮಕ್ಕಳು ಯಾವ ರೀತಿ ದೊಡ್ಡ ದೊಡ್ಡ ಚೇಷ್ಟೆಗಳೆಲ್ಲ ಮಾಡ್ತಾರೆ. ತುಂಬ ಚೇಷ್ಟೆ ಮಾಡಿದಾಗ ಅದಕ್ಕೇನಾಗತ್ತೆ ಅನ್ನೋ ರೀತಿಲೂ ಇದನ್ನು ನಾವು ತಿಳ್ಕೊಬಹುದು. ಮಕ್ಕಳಿಗೆ ಎಲ್ಲನೂ ನಾವು ಹೇಳಬಹುದು, ದೊಡ್ಡ ತಪ್ಪು ಹೋಗಬೇಡಿ ಅಂತ. ಮತ್ತು ಇದರಲ್ಲೂ ಅಷ್ಟೇ ವಿದ್ಯಾಭ್ಯಾಸವನ್ನು ಕೂಡ ಸೂರ್ಯನಲ್ಲಿ ಮಾಡಿದ್ರು ಅಂತ ಹೇಳಿದ್ದಾರೆ. ಅವ್ರಿಗೆ ಸರ್ವಜ್ಞಾಚಾರ್ಯರು, ಅವ್ರಿಗೇನು ಅಜ್ಞಾನ ಇರಲ್ಲ, ಅವ್ರಿಗೆ ವಿದ್ಯಾಭ್ಯಾಸದ ಅವಶ್ಯಕತೆಯೂ ಇರಲ್ಲ. ಆದರೆ ಕೃಷ್ಣ ಸಾಂದೀಪರಲ್ಲಿ ವಿದ್ಯಾಭ್ಯಾಸ ಮಾಡಿದ ಅಂತ ಇದೆ. ಅದೇ ರೀತಿಯಲ್ಲೇ ಒಬ್ಬ ಗುರುವಿನ ಮುಖಾಂತರನ ಉಪದೇಶ ತಗೊಂಡು ವಿದ್ಯಾಭ್ಯಾಸ ಮಾಡಿದ್ರೆ ಅದು ಸಿದ್ಧಿಸುತ್ತೆ ಅನ್ನೋದನ್ನು ಜನಕ್ಕೆ ತೋರ್ಪಡಿಸೋದಕ್ಕೋಸ್ಕರ ಈ ಥರ ಮಾಡಿದ್ರು ಅಂತ ಇದೆ ಹೊರತು ಅವ್ರಿಗೆ ಅಜ್ಞಾನ ಇತ್ತು, ಅವ್ರಿಗೆ ಏನೂ ಇಲ್ಲ, ವಿದ್ಯಾಭ್ಯಾಸ ಎಲ್ಲ ಕಲಿಬೇಕಾಗಿತ್ತು ಅಂತ ಎಲ್ಲ ತಿಳ್ಕೊಳ್ಬಾರ್ದು. ಈ ರೀತಿ ಆದಮೇಲೆ ಇಂಟು ಮರುತ್ಕುಮಾರನಿರಲಿತ್ತ ದಶಾಸ್ಯನ ಬಾಧೆಯಿಂದಲೀ ಅತ್ಯಂತ ವಿಷಾದದಿಂದ ಅಜಮುಖ ಅಮರರೆಲ್ಲ ಪಯೋಧಿಯೈದಿ ಶ್ರೀಕಾಂತಗೆ ಪೇಳೆ ಭಕ್ತರನು ಕಾಯುವುದಕ್ಕೋಸ್ಕರ ದಾತ್ರಿಯೊಳ್ ಘನದ್ವಾಂತ ವಿದಾರ ನನ್ನಯದೆ ಪಂಕ್ತಿರಥಾತ್ಮಜನಾದ ಮಾಧವಂ. ಹನುಮಂತ ದೇವರು ಸೋದರವಾದತಕ್ಕಂಥ ಸುಗ್ರೀವನ ಜೊತೆಯಲ್ಲಿ ಇರ್ತಾರೆ. ಪರಮಾತ್ಮನ ದರ್ಶನ ನನಗೆ ಯಾವಾಗ ಆಗುತ್ತೋ ಅಂತ ಅಂದ್ಬಿಟ್ಟು ಕಾಯ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ದಶಕಂಠನ ಹಾವಳಿ ಬಹಳ ಆಗ್ಬಿಟ್ಟಿದೆ ಅಂತೆಲ್ಲ ದೇವತೆಗಳೆಲ್ಲ ಹೋಗಿ ಪರಮಾತ್ಮನಿಗೆ ಮೊರೆ ಹೊಟ್ಟಿದಾಗ, ಆಯಿತು ನಾನು ಇದೆಲ್ಲ ಮಾಡೋದಕ್ಕೋಸ್ಕರ ಅವನನ್ನು ಶಿಕ್ಷಿಸೋದಕ್ಕೋಸ್ಕರ ಪರಮಾತ್ಮ ಭೂಲೋಕದಲ್ಲಿ ಅವತಾರ ತಾಳ್ತಾನೆ. ಶ್ರೀನಿವಾಸ ಅವತಾರ ಆಡ್ತಾನೆ. ಶ್ರೀನಿವಾಸನು ಅವನೇ, ರಾಮಚಂದ್ರನು ಅವನೇ. ಅವನು ಅವತಾರವನ್ನು ತಾಳ್ತಾನೆ. ಈ ಹಾಡಿನಲ್ಲಿ ಪರಮಾತ್ಮ ಅವತಾರ ತಾಳಿದ ಅಂತಂದರೆ ಇದು ಒಂದೊಂದು ನುಡಿ, ಒಂದೊಂದು ಪದದಲ್ಲೇ ಎಷ್ಟು ಘಟನೆಗಳು ಎಲ್ಲ ಒಂದು ಹಾಡಲ್ಲಿ ಅನೇಕ ಘಟನೆಗಳು ಒಳಗೊಂಡಿರ್ತವೆ. ಎಲ್ಲಿ ತನಕ ಬರ್ತಾರೆ ಅಂತ ಅಂದ್ಬಿಟ್ಟಂದರೆ ಹನುಮಂತ ದೇವರ ಹನುಮಂತ ದೇವರು ಮತ್ತು ರಾಮದೇವರಿಗೆ ಭೇಟಿ ಆಗೋ ತನಕ ಒಂದೊಂದು ಪದದಲ್ಲೇ ಇದನ್ನು ವರ್ಣನೆ ಮಾಡಿದ್ದಾರೆ. ಶ್ರೀ ಶ್ರೀನಿವಾಸನು ರಘುರಾಮವತಾರವ ಧರಿಸಿದ ನೊಲವಿಲಿ ಶ್ರೀ ಶ್ರೀನಿವಾಸನು ಬಾಲತ್ವದಲ್ಲಿ ತಾಟಕಿ ಎಂಬ ದೈತ್ಯಳ ಸೋಲಿಸಿ ಗಾಧೆಯನ ಮಖವ ಪಾಲಿಸಿ ಪತಿಯ ಶಾಪದಿ ಕಲ್ಲಾಗಿದ್ದ
ಅವಳ ಬಾಲಯ ಮಾಡಿ ಭೂಪಾಲರ ಜರಿದಿದ್ದ ಶೋಲಿಯ ಬಿಲ್ ಮುರಿದು ತ್ರಿಸತಿಯದ ಬಾಲಿಕ ಮಣಿಗೊಲಿದು ಮೇಲ್ಜಮದಗ್ನಿ ಬಾಲಗ್ರಣಿಯ ಗೆಲಿದು ತಂದೆಯ ನುಡಿಲಾಲಿಸುತ್ತಲಿ ಪೊರೆದು ಸನ್ಮುನಿವೇಶ ಶಾಲಿಯಾಗುತ್ತಲನುಜ ಸೀತಾಲೋಲಲೋಚನೆ ಸಹಿತ ಗಂಗಾ ಕೋಲಗುಹನಿಂದಾಂಟಿ ಪರಮ ವಿಶಾಲವನವನು ಪೊಕ್ಕ ರಾಘವ ಶ್ರೀ ಶ್ರೀನಿವಾಸನು ಭರತಗೆ ಪಾದುಕೆ ಇತ್ತು ವಿರಾಧನ ತರಿದು ಘೋರ ದಂಡಕಾರಣ್ಯದಿ ವರ ಮುನಿಗಳಿಗ ಭಯವ ಕೊಟ್ಟಗಸ್ತ್ಯನ ಶರಚಾಪಗಳ ಸಂಗ್ರಹಿಸಿ ಶೂರ್ಪನಕ್ಕಿ ಬಂಧುರ ನಾಸಿಕವ ಛೇದಿಸಿ ಖರಾದಿ ಯೋಧರುಗಳ ಸಂಹರಿಸಿ ದುರ್ಮದ ಕಾಕಾಸುರ ನೊಂದಾಕ್ಷಿಯ ಶಿಕ್ಷಿಸಿ ಮಾಯಾ ಮೃಗ ಬರಲದ ಕತ್ತರಿಸಿ ಸೀತೆಯನಪಹರಿಸಿ ರಾವಣ ಪೋಗೆ ಗಹನದಿ ಜಾನಕಿಯ ಕಾಣದೆ ತಿರುಗುತ್ತ ಜಟಾಯುವಿಗೆ ಮೋಕ್ಷವ ಕರುಣಿಸಿದ ಕಾರುಣ್ಯ ಸಾಗರ ಶ್ರೀನಿವಾಸನು ಹಿಂಗ ದೇಶಪರಿಯ ಭಕ್ತಿ ಭಾವಕ್ಕೆ ಮೆಚ್ಚಿ ಮಂಗಳಕರ ಪಂಪ ಕ್ಷೇತ್ರದಲ್ಲಿ ಗಂಗೆಯಂದದ ತೀರ್ಥದಲ್ಲಿ ಮಿಂಡು ನಿತ್ಯ ಕಾರ್ಮಂಗಳಾಚರಿಸಿ ಮೇಲ್ಋಷ್ಯ ಮುಖದಿ ರಘು ಪುಂಗವ ಸಾರಿರಲು ಕಾಣುತ್ತ ಪತಂಗಜ ಭಯಗೊಳ್ಳಲು ರಾಘವರಂತರಂಗವ ಬೆಸಗೊಳ್ಳಲು ಬೇಗದೊಳ್ ವಜ್ರಾಂಗನ ಕಳುಹಿಸಲು ಸಂತೋಷದಿ ತುಂಗ ವಿಕ್ರಮನಾದ ಸುಗುಣ ತರಂಗ ಮಾರುತಿ ಎಂಬ ನೂತನ ಭೃಂಗ ಸಾರುತ್ತಿದ್ದ ಕಾದ್ರಿ ನೃಸಿಂಗ ನಂಗ್ರಿ ಸರೋಜಯುಗಳವ ಶ್ರೀನಿವಾಸನು ರಘುರಾಮವತಾರವ ಧರಿಸಿದ ನೊಲವಿಲಿ ಶ್ರೀನಿವಾಸ. ಈ ರೀತಿ ಒಂದು ಹಾಡಿನಲ್ಲಿ ಎಲ್ಲ ಘಟನೆಗಳನ್ನು ವರ್ಣನೆ ಮಾಡಿದ್ದಾನೆ. ಈಗ ಮಾರುತಿ ಪರಮಾತ್ಮನ ದುಂಬಿ ರೀತಿ ಪರಮಾತ್ಮನ ಪಾದಕಮಲ ಯಾವಾಗ ಸಿಗತ್ತೋ ಅಂತ ಕಾಯ್ತಾ ಇರ್ತಾನೆ ಮಾರುತಿ. ಇಂತು ಬರುವ ಹನುಮಂತನಂ ಕಂಡು ಶ್ರೀರಾಮನೋ ಲಕ್ಷ್ಮಣನೇನೆನ್ನುತ್ತಿದ್ದನು. ಇವರು ಋಷ್ಯಮುಖ ಪರ್ವತದಲ್ಲಿ ಬಂದಿರ್ತಾರೆ. ರಾಮ ಲಕ್ಷ್ಮಣರೆಲ್ಲನೂ ಸೀತೆಯನ್ನು ಅರಸಿಕೊಂಡು ಋಷ್ಯಮುಖ ಪರ್ವತದ ಹತ್ರ ಬಂದಿರ್ತಾರೆ. ಆವಾಗ ಇವರು ಒಬ್ರಿಗೊಬ್ಬರಿಗೆ ಭೇಟಿ ಆಗತ್ತೆ. ಇದನ್ನು ಆವಾಗ ಹನುಮಂತ ದೇವರು ನೋಡಿ ಲಕ್ಷ್ಮಣ ಏನು ಹೇಳ್ತಾನೆ ಅಂತಂದ್ಬಿಟ್ಟಂದರೆ, ಶ್ರೀ ರಘುಪತಿ ಇವನಾರೋ ವನಾಚರ ಆಕಾರದಿರುವನೋ ಯಾರ ಮೋದದಲ್ಲಿ ಶ್ರೀ ರಘುಪತಿ ಪೊಳೆವ ಕಿರೀಟ ಕುಂಡಲ ಮುಖ್ಯ ಭೂಷಣಗಳ ಧರಿಸಿಹ ನಿರ್ಮಲ ದೇಹದಲ್ಲಿ ಶ್ರೀ ರಘುಪತಿ ಗಳಿಲನೆಯಮ್ಮಯ ಬಳಿಗೆ ಬರುವ ಬಗೆ ತಿಳಿಯುತ್ತಲಿರೆ ನೋಡಲು ಗಮನದಲ್ಲಿ ಶ್ರೀ ರಘುಪತಿ ಪರಿಕಿಸಲೆ ನಗಿ ಪರಿತೋರುತ್ತಲಿದೆ ಕರುಣಿಸಿ ನೀ ನೋಡು ಉರು ಕರುಣಾಬ್ಧಿಯೇ ಶ್ರೀ ರಘುಪತಿ.
ಈ ರೀತಿ ರಾಮ ಲಕ್ಷ್ಮಣರು ಹನುಮಂತ ದೇವ್ರನ್ನ ನೋಡಿ ಮಾತಾಡ್ಕೊಡ್ತಾ ಇದ್ದಾರೆ. ಇವನು ಯಾರು, ವನಚರದಲ್ಲಿ ಇದ್ದಾನೆ, ಈ ಥರ ವನದಲ್ಲಿ ವಾಸ ಮಾಡ್ತಾ ಇದ್ರಲ್ಲ ಕಪಿರೂಪದಲ್ಲಿ, ಹಾಗೆ ಅಂತ ಎಲ್ಲ ನಮ್ಮ ಹತ್ರನೇ ಬರೋ ಹಾಗೆ ಕಾಣಿಸ್ತಾ ಇದೆ ಅಂತೆಲ್ಲ ಮಾತಾಡ್ಕೊತಾ ಇದ್ದಾರೆ. ಆವಾಗ ಲಕ್ಷ್ಮಣ ರಾಮದೇವರು ಎನ್ನುತ್ತಾ ಲಕ್ಷ್ಮಣ ಭಿನ್ನಹವನು ಮಾಡಲು ಕೇಳಿ ನೋಡಿ ಅಹುದಹುದೈ ಲೋಚನಗಳಿಗಾಯ್ತಾನಂದವು ವನಚರರಂತಿರುವುದರಿದು ವನದುರ್ಗಂಗಳು. ಲಕ್ಷ್ಮಣ ಹೇಳಿದ್ದನ್ನು ಕೇಳಿ ರಾಮದೇವರಿಗೆ ಸಂತೋಷ ಆಗತ್ತೆ. ಹೌದು, ಈ ವನದಲ್ಲಿ ಈ ಥರ ವನದುರ್ಗಗಳಲ್ಲಿ ಈ ಬೆಟ್ಟ ಗುಡ್ಡಗಳ ಮಧ್ಯೆ ಈ ಥರ ವನಚರರು ಇದ್ದಾರಲ್ಲ ಹಾಗೆ ಅಂತ ನೋಡಿ ಅಂತ ಸಂತೋಷ ಆಯಿತು ಅಂತ ಹೇಳ್ಕೊತಾ ಇದ್ದಾನೆ. ಇವರು ಇಬ್ಬರು ಮಾತಾಡ್ಕೊಂಡಿದ್ದು ಹನುಮಂತ ದೇವರಿಗೆ ಕೇಳಿಸುತ್ತೆ. ಇಂತಿವರು ನುಡಿಯ ದೂರದಲ್ಲಿ ಕೇಳಿಸತದಲ್ಲಿ ಸಂತಸವ ತಾಳಿ ಎಮ್ಮಮ್ಮ ಮುನ್ನೊಂದು ನುಡಿಯೇ ಇಂದು ಸಮ್ಮತದಿ ನಿಜವಾಯ್ತು ತಿಳಿಯೇ. ಎನ್ನ ರಕ್ಷಿಸುವ ದೊರೆ ಬಂದ ಚಿಂತೆ ಇನ್ನೇ ತಕಾದುದು ಆನಂದ ಧನ್ಯನಾದೆನು ಜಗಂಗಳಲ್ಲಿ ಪೂರ್ಣ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದಿ ಖಾದ್ರಿಪುರಿ ನೃಹರಿಯೇ ಪ್ರತ್ಯಕ್ಷನಾದ. ಈ ರೀತಿ ರಾಮದೇವ್ರಿಗೆ ಬಹಳ ಸಂತೋಷ ಆಗತ್ತೆ. ಇದು ಹನುಮಂತ ದೇವರು ಅನ್ಕೋತಾರೆ, ಅವರಮ್ಮ ಹೇಳಿದ್ದಾರಂತೆ ಹಿಂದೆನೆ, ನೀನು ಆಭರಣಗಳೆಲ್ಲ ಕಂಡು ಯಾರು ಗುರ್ತು ಹಿಡಿತಾರ ಅವರೇ ನಿನಗೆ ಒಡೆಯರು, ಅವ್ರ ಪಾದ ಸ್ಮರಣೆ ಮಾಡಿಕೊಂಡು ನೀನು ಸದಾಕಾಲ ಇರಬೇಕು ಅಂತ ಹೇಳಿರ್ತಾಳೆ. ಇವತ್ತಿನ ದಿವಸ ನನ್ನ ರಾಮದೇವರ ದರ್ಶನ ಆಯಿತು ಅಂತ ಹನುಮಂತ ದೇವರು ಬಹಳ ಸಂತೋಷ ಪಡ್ತಾ ಇದ್ದಾರೆ. ಇಂತಂತರಂಗದೋಳ್ ಹನುಮಂತಂ ತಿಳಿದು ಬರುತ್ತಾ ಈ ರೀತಿ ಮನಸ್ಸಲ್ಲಿ ಹನುಮಂತ ದೇವರು ಅಂದ್ಕೊಂಡು ರಾಮದೇವ್ರ ಹತ್ರಕ್ಕೆ ಬರ್ತಾ ಇದ್ದಾರೆ. ರಾಮದೇವ್ರನ್ನ ಅವರು ನೋಡ್ತಾರೆ. ಹೇಗೆ ಯಾವ ರೀತಿಲಿ ಇರ್ತಾರೆ ರಾಮದೇವ್ರನ್ನ ನೋಡಿದಾಗ ಹಾಗೆ ಅಂತ ರಾಮದೇವರು ಅಂದರೆ ಅವ್ರ ಸ್ಮರಣೆ. ರಾಮನ ಎಂಥ ರಾಮ, ರಾಮನ ಪುಣ್ಯನಾಮನ ಸುರೌಘಲನಾಮನ ದಿವ್ಯ ಸದ್ಗುಣ ಸ್ತೋಮನ ಪೂರ್ಣ ಕಾಮನ ಸುರರಿ ವಿರಮನ ತುಂಗ ವಿಕ್ರಮೋದ್ಧಾಮನ ಸಾರ್ವಭೌಮನ ಸುರಾದಿ ಖರಾರಿ ಸಮೂಹ ಖರಾದಿ ಸುರಾರಿ ಖಂಡ ಸಮೂಹದೊಳ್ ಭೀಮನ ಭಕ್ತ ಪಾಲನ ರಘೋದಹನ ರಾಮನ ಕಂಡವಾಯುಜಂ. ಇಂಥ ಮಹಿಮೆಯುಳ್ಳ ರಾಮದೇವ್ರನ್ನ ನೋಡ್ತಾರೆ. ಮತ್ತು ಆ ಸಮಯದಲ್ಲಿ ರಾಮದೇವರು ಏನು ಮಾಡ್ತಾ ಇದ್ರು ಅಂತಂದರೆ, ಸಂಪಿಗೆಯ ಮರದ ನೆಳಲಿನ ತಂಪಿನಲಿ ತಳಿರ ಬರ್ಬಿ ತಮ್ಮನ ತೊಡೆಯೋಳ್ ಇಂಪಿಲಿ ಬಹವ ಸುನಿದ್ರಯ ಸಂಪಿಲಿ ಮಲಗಿರುವ ಹರಿಯ ಕಂಡ ಕಪೀಂದ್ರ. ಒಳ್ಳೆ ಸಂಪಿಗೆ ಮರದ ತಂಗಾಳಿಯೊಳಗೆ ತಮ್ಮನ ತೊಡೆ ಮೇಲೆ ತಲೆನಿಟ್ಕೊಂಡು ಸುಮ್ಮನೆ ನಿದ್ದೆ ಮಾಡಿರಲ್ಲ, ಕಣ್ಣು ಮುಚ್ಕೊಂಡು ಮಲಗಿರ್ತಾರೆ ರಾಮದೇವ್ರಿಗೆ ಜಂಪ್ ಹತ್ತದಂಗೆ. ಈಗ ರಾಮದೇವ್ರನ್ನ ಹನುಮಂತ ದೇವರು ನೋಡಿದರು.
ಪರಮಾತ್ಮ ಅವನೇ, ರಾಮನೇ ಬೇರೆ ಅಲ್ಲ, ಲಕ್ಷ್ಮೀನಾರಾಯಣನೇ ಬೇರೆ ಅಲ್ಲ, ಇವನೇ ಲಕ್ಷ್ಮೀನಾರಾಯಣ, ಇವನೇ ರಾಮ ಅಂತ ಅಂದ್ಬಿಟ್ಟು ಅವ್ರ ರೀತಿಲಿ ನೋಡ್ತಾ ಇದ್ದಾರೆ ಹನುಮಂತ ದೇವರು. ಶ್ರೀರಾಮನ ಮಾರುತಿ ನೋಡಿದ, ಶ್ರೀರಾಮನೇ ಲಕ್ಷ್ಮೀನಾರಾಯಣನೆಂದು ದೂರದಿಂದಲೇ ವಂದನೆ ಮಾಡಿದ. ಶ್ರೀರಾಮನ ಜಲದ ಭಗಾತ್ರನ ಜಲಜಾತ ನೇತ್ರನ ವಿಲಸಿತ ಸಂಪೂರ್ಣ ವಿಧುವಕ್ತ್ರನ ಬಹು ಸುಪವಿತ್ರನ ಬಲು ಸುಚರಿತ್ರನ ಒಲಿದು ಸೋತಿದ ನಿಲುವ ಕೆಂಜಡೆಯಲ ಗೋರತ್ನ ಕಿರೀಟದಂದದೆ ಚಲುವ ಶಿರದಲ್ಲಿ ಪೊಳೆಯುವನ ಮಂಜುಳ ಸುಕುಂತಲನ ಶ್ರೀರಾಮನ ಮೃಗಮದ ಪಾಲನ ಮುಕುರ ಕಪೋಲನ ಬಿಗಿದುಟ್ಟ ಚೀರ ವಲ್ಕಲ ಚೇಲನ ಸುಗುಣ ವಿಶಾಲನ ಶುಭಕರ ಶೀಲನ ಸೊಗಸು ನಗೆ ನಗು ಮಗದಿ ಬ್ರೂಯುಗದ ಕುಡಿ ಮೀಸೆಗಳ ಕುಂದದ ಮುಗುಳು ಪಲ್ಗಳ ಚಿಗುರು ದುಟಿ ಸಂಪಿಗೆಯ ನಾಸಿಕನ ಶ್ರೀರಾಮನ ಕರುಣ ಕಟಾಕ್ಷನ ವರ ಪಿನವಕ್ಷನ ಧರ ಕಂದರನ ಸುರುಚಿರ ಕಕ್ಷನ ಸುರಗಣ ಪಕ್ಷನ ಸಾಧು ಜನ ರಕ್ಷಣ ನಿರುಪಮ ಭಯಕರ ಸರೋಜನ ಕರಿಕರದ ಒಲ್ಮೆರೆವ ಬಹು ಸುಂದರದಿ ತೋರ್ಪ ಜಾನುಬಾಹು ಸ್ವರಿತ ವಿಗ್ರಹನ ಶ್ರೀರಾಮನ ಕಲಕಿರ ಭಾಷಣ ಕಮನೀಯ ವೇಷನ ಎಳೆ ತುಳಸಿ ಸರಗಳ ಭೂಷಣ ಖಳಜನ ಶೋಷಣ ಕವಿಗಣ ಪೋಷಣ ಸುಳಿಯನ ಬೇತ್ರೆವಳೆಯುತ್ತ ನಿರ್ಮಳ ತಳೋದರ ನಡುವ ಪ್ರಜ್ವಲಿಪ ತೊಡೆಗಳ ಜಾನುಜಂಗೆ ಉಜ್ವಲ ಪಾದಾಂಬುಜನ ಶ್ರೀರಾಮನ ಮುನಿಜನ ಪ್ರೇಮನ ಘನ ಪುಣ್ಯನಾಮನ ಚಿನುಮಯ ಶ್ರೀ ಖಾದ್ರಿ ಪೋರಿ ಧಾಮನ ವಿನಮಿತ ಸೋಮನ ಏನಾಗುತ್ತಲ್ಲಪ್ಪ ತಳೋದರ ಪ್ರಜ್ವಲಿಪ ತೊಡೆಗಳ ಜಾನುಜಂಗೆ ಉಜ್ವಲ ಪದಾಂಬುಜನ ಶ್ರೀರಾಮನ ಮುನಿಜನ ಪ್ರೇಮನ ಘನ ಪುಣ್ಯನಾಮನ ಚಿನುಮಯ ಶ್ರೀ ಖಾದ್ರಿ ಪೂರಿ ಧಾಮನ ವಿನಮಿತ ಸೋಮನ ಧನುಜ ವೀರಮನ ಅನುಜನನುಪಮ ತೊಡೆಯ ತಲೆಗಿಂಬಿನಲ್ಲಿ ಶಯನಿಸಿ ಮುದದಿ ತಾಬಹು ಅನುದಯ ಪಾಂಗದಿ ನಿರೀಕ್ಷಿಸುವನ ಜಗನ್ಮಯನ ಶ್ರೀರಾಮನ ಮಾರುತಿ ನೋಡಿದ ಶ್ರೀರಾಮನೇ ಲಕ್ಷ್ಮೀನಾರಾಯಣನೆಂದು ದೂರದಿಂದಲೇ ವಂದನೆ ಮಾಡಿದ ಶ್ರೀರಾಮನ. ಇದರಲ್ಲಿ ಅರ್ಧದಲ್ಲಿ ಅವರು ಗುಣಗಾನ ಮತ್ತು ಸಾಹಸಗಳು ಮತ್ತು ಅರ್ಧ ಅಲಂಕಾರ ವೇಷಭೂಷಣಗಳು ಎಲ್ಲ ಹಾಡಿನಲ್ಲಿ ಬರ್ತದೆ. ಇಂಟನಂತ ತಲ್ಪನಂತಿದ್ದ ಸೀತಾಕಾಂತನಂ ಜ್ಞಾನವಂತನಾದ ಹನುಮಂತಂ ಕಾಣಲು ಎದ್ದು ಕುಣಿತಿದ್ದ
ದಯಾ ಸಮುದ್ರನಾದ ಭದ್ರಾತ್ಮಕನಾದ ಶ್ರೀರಾಮಚಂದ್ರಂಗೆ ನಯ ಭಯ ಭಕ್ತಿಯುಕ್ತನಾಗಿ ತಂದಿದ್ದ ಕಂದ ಮೂಲ ಫಲ ಪುಷ್ಪಾದಿಗಳಂ ಕಾಣಿಕೆಯಂ ಸಮರ್ಪಿಸಿ ಪ್ರದಕ್ಷಿಣ ಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರಗಳಂ ಮಾಡಿ ಸುಮುಖಮಾದ ಸಮ್ಮುಖದೊಂದಿಂದು ನಿಟಿಲ ತಟಘಟಿತ ಕರಪುಟನಾಗಿ ಅರಬಿರಿದ ತಾವರೆಯಂತೆ ಅರೆದೆರೆದ ಕಣ್ಗಳೊಳ್ ಮಹಾನಂದ ಶುಬಿಂದು ಸಂದೋಹಗಳು ದುರುತ್ತಿರಳು ಏನೆಂದು ಸ್ತೋತ್ರವ ಮಾಡುತ್ತಿದ್ದನು. ಇಂಥ ಪರಮಾತ್ಮ ನೋಡಿ ನಮಗೆ ಬಹಳ ಸಂತೋಷ ಆಗುತ್ತೆ. ಹನುಮಂತ ದೇವರಿಗೆ ತಾವು ತಂದಿದ್ದ ಫಲ ಪುಷ್ಪಾದಿಗಳೆಲ್ಲ ರಾಮದೇವರಿಗೆ ಸಮರ್ಪಣೆ ಮಾಡಿ 24 ನಾಮಗಳಿಂದ ಕೇಶವ ನಾಮದಿಂದ ಪರಮಾತ್ಮನ ಸ್ತೋತ್ರ ಮಾಡ್ತಾ ಇರ್ತಾರೆ. ಸ್ತೋತ್ರ ಮಾಡಕ್ಕೆ ಶುರು ಮಾಡ್ತಾರೆ. ಶ್ರೀಮದ್ ರಘುಕುಲ ನಾಮಕ ಜಯ ಜಯ ಕಾಮಿತ ಶುಭ ಫಲದಾಯಕ ಜಯ ಜಯ ಪರಮಾತ್ಮ ಹರಿ ಕೇಶವ ಜಯ ಜಯ ಪರಮಾತ್ಮ ಹರಿ ಕೇಶವ ಜಯ ಜಯ ಪರಿಹರಿಸೈ ಭವ ಕ್ಲೇಶವ ಜಯ ಜಯ ಕರುಣಾಕರ ನಾರಾಯಣ ಜಯ ಜಯ ವರದ ನಿಗಮ ಪಾರಾಯಣ ಜಯ ಜಯ ಭಕ್ತ ಜನಪ್ರಿಯ ಮಾಧವ ಜಯ ಜಯ ಮುಕ್ತ ಜನಾಶ್ರಯ ಭೂಧವ ಜಯ ಜಯ ಮನ್ಮಥ ಪಿತ ಗೋವಿಂದನೆ ಜಯ ಜಯ ಚಿನ್ಮಯ ರೂಪ ನಂದನೆ ಜಯ ಜಯ ವಿಶ್ವಾದೀಶ್ವರ್ ವಿಷ್ಣುವೆ ಜಯ ಜಯ ವಿಶ್ವವನವಾದಿಷ್ಣುವೆ ಜಯ ಜಯ ಸುಜನಸ್ತುತ ಮಧುಸೂದನ ಜಯ ಜಯ ತ್ರಿಜಗತ್ಪತಿ ಸುರಮೋದನ ಜಯ ಜಯ ವಿಧಿ ಭವ ವಂದ್ಯ ತ್ರಿವಿಕ್ರಮ ಜಯ ಜಯ ಅಧಿಕ ಭುಜ ಬಲ ಪರಾಕ್ರಮ ಜಯ ಜಯ ವನಜದಳಾಂಬಕ ವಾಮನ ಜಯ ಜಯ ವನ ನಿಧಿ ತಲ್ಪಕ ನಾಮನೆ ಜಯ ಜಯ ತ್ರಿನಾಮಕ ಶ್ರೀನಾಮಕ ಶ್ರೀಧರ ಜಯ ಜಯ ಭೂನಾಯಕ ಸುರ ಭೂಧರ ಜಯ ಜಯ ಇಂದು ಮುಖನೆ ಹೃಷಿಕೇಶನೆ ಜಯ ಜಯ ಕುಂದರದನೆ ಜಗದೀಶನೆ ಜಯ ಜಯ ನಗಧರನೆ ಪದ್ಮನಾಭನೆ ಜಯ ಜಯ ಸುಗುಣನೆ ದೋರ್ವದಳಾಭನೆ ಜಯ ಜಯ ಮುನಿ ಜನನುತ ದಾಮೋದರ ಜಯ ಜಯ ವಿನಮಿತ ಭವ್ಯ ಸಹೋದರ ಜಯ ಜಯ ಸವನಾವನ ಸಂಕರ್ಷಣ ಜಯ ಜಯ ಕವಿ ಜನ ಚಿಂತಾಕರ್ಷಣ ಜಯ ಜಯ ವಾಸುದೇವ ಪರಮೇಶ್ವರ ಜಯ ಜಯ ವಾಸುಕಿಶಯನನೆ ಶ್ರೀಶ್ವರ ಜಯ ಜಯ ಪಾಲಿಸು ಎನ್ನ ಪ್ರದ್ಯುಮ್ನನೆ ಜಯ ಜಯ ಪಾಲಿಸಿದಿಂದ್ರದ್ಯುಮ್ನನ ಜಯ ಜಯ ಕ್ರಮ ಸಕಲಾತ್ಮಕ ಅನಿರುದ್ಧನೆ ಜಯ ಜಯ ಭಕುತರ ಪಾಪ ನಿರುದ್ಧನೆ ಜಯ ಜಯ ಭಕ್ಷಿಗಮನ ಪುರುಷೋತ್ತಮ ಜಯ ಜಯ ರಕ್ಷಿಸು ಹರಿ ಸರ್ವೋತ್ತಮ ಜಯ ಜಯ ವನಜೋದರ ಅಧೋಕ್ಷಜ ಜಯ ಜಯ ಅನಘನೆ ಸುರ ರಿಪು ಶಿಕ್ಷನೆ ಜಯ ಜಯ ಕರುಣಿಸು ಲಕ್ಷ್ಮೀ ನೃಸಿಂಹನೆ ಜಯ ಜಯ ಶರಣು ಪರಾಕು ನೃಸಿಂಹನೆ ಜಯ ಜಯ ಪಾಲಿಸು ಭಿನ್ನಪವಚ್ಯುತ ಜಯ ಜಯ ಪಾಲಿಪುದೆಮ್ಮನು ಮೆಚ್ಚುತ ಜಯ ಜಯ ಮೊರೆಯ ಹೊಕ್ಕೆನು ಜನಾರ್ದನ ಜಯ ಜಯ ಮರೆಯದೆ ಪೊರೆ ಮುರ ಮರ್ದನ ಜಯ ಜಯ ಬಣ್ಣಿಸಲೊರಿಯನು ಪೇಂದ್ರನೆ ಜಯ ಜಯ ಚಿಣ್ಣನು ನಾಗುಣ ಸಾಂದನೆ ಜಯ ಜಯ ತಂದೆ ತಾಯಿ ನೀನೇ ಹರಿ ಜಯ ಜಯ ಬಂಧು ಬಳಗ ನೀನೇ ಸರಿ ಜಯ ಜಯ ನಂಬಿದೆ ಪೊರೆಯ ಕೃಷ್ಣನೆ ಜಯ ಜಯ ಬೆಂಬಿಡಬೇಡ ಸುಕೃಷ್ಣನೆ ಜಯ ಜಯ ಮಂಗಳ ಮಹಿಮರ ಗೂಧ್ವ ಜಯ ಜಯ ಮಂಗಳ ಖಗಪತಿ ವಾಹನ ಜಯ ಜಯ ಮಂಗಳ ಜಲದ ಸಮಾಂಗನ ಜಯ ಜಯ ಮಂಗಳ ಖಾದ್ರಿ ನೃಸಿಂಗನೆ ಜಯ ಜಯ ಇಂತು ಚತುರ್ವಿಂಶತಿ ನಾಮಗಳಿಂದಲೂ ಸಂತಸದಿಂದಲಿ ಹನುಮಂತ ಭಕ್ತಿಯೊಳು ರಾಮನ ತುತಿಸಿದ ಈ ಜಯರಗಳಯ ಪ್ರೇಮದಿ ಪೇಳಿದ ಕೇಳಿದವರ ದಯದಿಂದಲಿ ಮರೆಯದೆ ಮಾರುತನನುಗನು ಚಂದದಿ ಪರಮಾನಂದದಿ ಪೊರೆವನು. ಜಯರಗಳೆ ಅಂತ ಇದು ಕೇಶವನಾಮ. ಇದನ್ನು ಹೇಳಿ ಕೇಳಿ
ಮಾಡಿದೆ ಅಂಥವ್ರಿಗೆ ಎಲ್ಲ ಪ್ರತಿಯೊಬ್ಬರಿಗೂ ದೇವರು ಭಗವಂತ ಒಳ್ಳೇದು ಮಾಡ್ತಾನೆ ಹನುಮಂತ ದೇವರು. ಈ ಪ್ರಕಾರದಿಂ ಸ್ತೋತ್ರವಂ ಮಾಡಿದ ಪಾವನಾಂಗನಾದ ರಘುಪುಂಗವಂ ನೋಡಿ ಪರಮಾನಂದ ಭರಿತನಾದಂ ಬಳಿಕೆಂತೆನೇ. ಈ ರೀತಿ ಸ್ತೋತ್ರ ಮಾಡಿದ ಹನುಮಂತ ದೇವ್ರನ್ನ ನೋಡಿ ಪರಮಾತ್ಮನಿಗೆ ಬಹಳ ಸಂತೋಷ ಆಗತ್ತೆ. ಆನಂದದಿಂದ ಅವ್ರಿಗೆ ಎಷ್ಟರ ಮಟ್ಟಿಗೆ ಸಂತೋಷ ಆಗತ್ತೆ ಅಂತಂದ್ಬಿಟ್ಟಂದರೆ ಇದನ್ನು ಹೋಲಿಕೆ ಕೊಟ್ಟು ಸಂತೋಷವನ್ನು ಹೇಗಾಯಿತು ಅಂತ ವಿವರಣೆ ಮಾಡಿದ್ದಾರೆ. ಶ್ರೀರಮ್ಯಮಾಗಿ ಭಾಸಿತ ಸರೋವರದಿ ನೀರಜ ತನಗೆ ತಾನುದಯ ಮಾದಂತೆ ರಂಜಿಸುತ್ತಿರುವ ಮೇಲಿಕ್ಷುದಂಡದಲ್ಲಿ ಮಂಜುಳಾಯತಮಾದ ಮಧುವೀಟ ತೆರದಿ ವಿನುತಿಗೈಯಲ ಮೌಲ್ಯ ವಿಲಸಿತ ರತ್ನ ಕನಕದಿಂ ಖಚಿತವಾಗಿರುವ ಭಾವದಲ್ಲಿ ಯಾವಾಗಲವನ ಸಂಸ್ಮರಣೆಯಂ ಮಾಡಿ ಪಾವನಾಮದ ಮೇಲಷ್ಟ ಸಿದ್ಧಿಗಳು ದೊರೆಕೊಂಬುದ ಮಹಾಪುರುಷಾಂಜನೇಯ ಪರಮಾತ್ಮನ ರಾಮ ಭದ್ರಮೂರುತಿಯ ಚರಣಾಂಬುಜಂಗಳ ಸಂದರ್ಶನಾಂತ ವರಬುದ್ಧಿ ಮುಖ್ಯವಾಗಿ ಯೋಗ್ಯತೆಗಳು ಬಣ್ಣಿಸಲ್ಪಾತ್ರನೇ ಪನ್ನಗೇಶ್ವರನು ನನ್ನಿಂದೆಂಟೆನಲ್ ವರ್ಣಿಪೆನ್ ಕೇಳೋ ರಾಮನಂ ಲೋಕಾಭಿರಾಮನಂ ಸಂಪೂರ್ಣ ಕಾಮನಂ ಸ್ತೋತ್ರಮಂ ಗೈದನಂ ತರದೀಂ ತನ್ನ ವೃತ್ತಾಂತಮಂ ಧನುಜಾರಿ ಪದಕ್ಕೆ ಭಿನ್ನೈಸ ಬಳಿಕ ಸದ್ಭಿಸರುಹಾಂಬುಕನ ಚರಿತಾಮೃತವನ್ನೆಲ್ಲ ಸವಿದು ಕರ್ಣದಲ್ಲಿ ನಿರುಪಮಾ ಸುಭಕ್ತಿಯಲ್ಲಿ ನಿಂತು ಸಾಮುಖದಿ ದಶಕಂಠನಂ ಗೆಲಿದು ಧರಣಿಸುತ್ತೆಯನ್ನು ಕುಶಲದಿಂ ಕೈಕೊಂಬ ಕುತಕವಾಳ್ದಂಗೆ ಸರಸದಿಂ ಪೇಳಿ ಸಾದರದಿ ಸಂಯನಿಸಿ ಧರಣೀಶನಾಗ್ನೆಯಂ ಧರಿಸಿ ಬೀಳ್ಕೊಂಡು ಸುಗ್ರೀವನಂ ಸಾರಿ ಶುಭದಿಂದ ರಾಘವ ಕುಲಾಗ್ರಗಣ್ಯನಲ ಸದ್ವೃತ್ತಾಂತ ತಿಳುಹಿ ಭಾನುಜನ ಸಂದೇಹ ಭಯಗಳಂ ಪರಿದು ವಾನರಾಪತಿಯ ಸನ್ನಿಧಿಗೆ ಕರೆದೊಯ್ದು ರವಿಜನಂ ಕಾಣಿಸಲ್ ರಾಮಚಂದ್ರನಿಗೆ ಸವನ ರಕ್ಷಕ ರಾಮ ಶರಚಾಪಧರನು ಸಂತವೀಟ್ಟಮರೇಂದ್ರ ಸುತ ಶತ್ರುವಾದ ಎಂತೆಂಬ ವಿಪುಲ ವೃತ್ತಾಂತವೆಲ್ಲವನು ಕೇಳಿಯ ವಾಲಿಯಂ ಕಾಲಕಿಂಕರರ ಪಾಲು ಮಾಡುವ ಪ್ರತಿಜ್ಞಾ ಭಾಷೆಯಿತ್ತು ದುರಧೀರನಾದ ದುಂದುಬಿ ಕಳೇವರವ ಚರಣದಂಗುಷ್ಟದಿಂ ಪರಿಹರಂ ಗೈದು ಸಪ್ತ ತಾಲದ ಮಹೀರುಹಗಳನ್ನು ರೋಚಿ ದೃಪ್ತನಾಗಿದ್ದ ವಾಲಿಯನೋ ಕಲಿಕಿ ವಿಭವದಿಂ ಕಿಷ್ಕಿಂದ ವಿಪುಲ ರಾಜ್ಯದಲ್ಲಿ ಅಭಿಷೇಕವನ್ನು ಸುಗ್ರೀವಂಗೆ ರಚಿಸಿ ಯುವರಾಜ್ಯದಧಿಕಾರವಂಗದಂಗಿತ್ತು ಕವಿದು ಭೋರ್ಗರೆಯ ವರುಷ ಕಾಲ 3 ಮಾಸಗಳ ಪ್ರಸ್ರವಣಗಿರಿ ಗುಹಾಂತರದಿ ವಾಸವ ಮಾಡಿಯ ತದನಂತರದಲ್ಲಿ ಗಣಿಸಲಾರದ ಮಹಾಕಪಿ ಸೈನ್ಯವನ್ನು ಘನತರಾಂಬುದಿಯಂತೆ ಕಂಡು ಕೌತುಕದಿ ಅವನಿಸುತ್ತ ಅನ್ವೇಷಣವ ಮಾಡಿ ಬರಲು ಪ್ಲವಗ ನಾಯಕರುಳು ಬಲ ಪರಾಕ್ರಮದಿ ಸುಮುಹೂರ್ತದೋಳ್ಪಶ್ಚಿಮಾಂತರ ದೆಸೆಗೆ ರಮಣೀಯ ದಿಂಕಳಿಹೆ ರವಿಜ ಪೇಳ್ದಂಗೆ ದಕ್ಷಿಣ ದೆಸೆ ನೋಡಿ ಕ್ಷೇಮದಿಂ ಬರಲು
ಪ್ರಣುತಾತ್ಮರಾದ ಜಾಂಬವಾಲಿ ಪುತ್ರ ಮೊದಲಾದ ದುರುದೇರ ವಿಕ್ರಮೋನ್ನತರ ಪದುಳದಿಂದಲಿ ಜಗತ್ ಪ್ರಾಣನಂದನನ ವಶವರ್ತಿಯ ಮಾಡಿವರು ವರರಘು ಪ್ರಭುವ ಕುಶಲನಾದಂಜನ ಕುವರಗಿಂತೆಂದ. ರಾಮದೇವರು ಈ ಸಂತೋಷ ಎಷ್ಟರ ಮಟ್ಟಿಗೆ ಹೇಗೆ ಸಂತೋಷ ಆಯಿತು ಅಂದರೆ, ಕಮಲದ ಹೂವು ತನ್ನಟ್ಟಿಗೆ ತಾನೇ ಹೇಗೆ ಅರಳ್ಕೊಂಡ್ಬಿಡುತ್ತೋ ಆ ರೀತಿ ಸಂತೋಷ ಆಯಿತು. ಮತ್ತು ಒಂದು ರತ್ನ ಅದರಲ್ಲಿ ಪ್ರಕಾಶಮಾನ, ಅದರ ಕನಕದಲ್ಲಿ ಕೂಡಿಸ್ದಾಗಲೇ ಅದರ ಪ್ರಕಾಶ ಬರೋದು. ಕನಕದಲ್ಲಿ ಕೂಡಿಸಿದಾಗ ಆ ರತ್ನದ ಪ್ರಕಾಶ ಎಷ್ಟು ಮಟ್ಟಿಗೆ ಪ್ರಕಾಶವಾಗಿ ಹೊಳೆಯುತ್ತೋ ಆ ರೀತಿ ರಾಮದೇವರಿಗೆ ಸಂತೋಷ ಆಯಿತು ಅಂತಂದ್ಬಿಟ್ಟು ಹೋಲಿಕೆ ಕೊಟ್ಟು ಹೇಳಿದ್ದಾರೆ. ಈ ರಾಮದೇವರ ದರ್ಶನ ಆದಮೇಲೆ ಮತ್ತು ಸುಗ್ರೀವನ್ನ ಭೇಟಿ ಮಾಡಿಸ್ತಾರೆ. ಮತ್ತು ಇವರು ವಾಲಿ ಸುಗ್ರೀವನದ ಘಟನೆ ಎಲ್ಲನೂ ತಿಳಿಸ್ತಾರೆ, ಹನುಮಂತ ದೇವರು ತಿಳಿಸ್ತಾರೆ. ರಾಮದೇವರು ಅವ್ರಿಗೆ ಪ್ರತಿಯೊಂದು ಅವ್ರು ಏನೇನು ಸಾಹಸ ಮಾಡ್ಕೊಂಡು ಬಂದರು ಅಂತನ್ನೋದು ಇಡೀ ಹಾಡಿನಲ್ಲಿ ಎಲ್ಲದರಲ್ಲೂ ಇದೆ. ಆಮೇಲಿಂದ ಸೀತಾದೇವಿನ ಹುಡುಕಿಕೊಂಡು ಬರೋ ಕಾರ್ಯ ಆಗಬೇಕು. ಆದ್ದರಿಂದ ಉಳಿದ ವಾನರರೆಲ್ಲನೂ ಪಶ್ಚಿಮ ದಿಕ್ಕಿಗೆ ಕಡೆಗೆಲ್ಲ ಹೋಗ್ತಾರೆ. ಇವರು ಮಾತ್ರ ಹನುಮಂತ ದೇವರು ಮತ್ತು ಅವ್ರ ಜೊತೆಯಲ್ಲಿ ಜಾಂಬವ, ಅಂಗದ ಮೊದಲಾವರೆಲ್ಲ ಮುಖ್ಯವಾದವರೆಲ್ಲನೂ ಒಂದು ಗುಂಪಾಗ್ತಾರೆ. ಇವ್ರನ್ನ ದಕ್ಷಿಣ ದಿಕ್ಕಿಗೆ ಹೋಗೋದಕ್ಕೆ ಒಪ್ಪಿಸ್ತಾರೆ. ರಾಮದೇವರು ಹನುಮಂತ ದೇವ್ರಿಗೆ ಹೇಳ್ತಾರೆ, ಪರಮ ಪರಾಕ್ರಮವಂತ ನಿರುಪಮ ಸುಜ್ಞಾನವಂತ ನಿಜ ಗುಣವಂತ ಸುರವೈರಿ ಕುಲಕೃತಾಂತ ಚಿರತರ ಧೀಮಂತ ಶಾಂತ ಶ್ರೀ ಹನುಮಂತ. ಹನುಮಂತ ದೇವ್ರನ್ನ ಅವರು ಒಂದು ರೀತಿ ಶ್ಲಾಘನೆ ಮಾಡ್ತಾರೆ. ಎಲ್ಲ ಪರಾಕ್ರಮವಂತ ನೀನು ಯಪ್ಪ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ. ಮತ್ತು ಅವ್ರಿಗೆ ಹೇಳ್ತಾರೆ, ನಿನ್ನ ಕಾರ್ಯ ಅಂತ ತಿಳ್ಕೊ, ನಿಮ್ಮ ಮನೆ ಕೆಲಸ ಅಂತಲೇ ತಿಳ್ಕೊಂಡು ಈ ಕೆಲಸ ನೀನು ಮಾಡು, 1 ತಿಂಗಳೊಳಗೆ ಬಂದು ನಮ್ಮ ಅಂಗನ ಕ್ಷೇಮವನ್ನು ಹೇಳಬೇಕು ಅನ್ನೋ ವಿಚಾರವನ್ನೆಲ್ಲ ಹೇಳ್ತಾರೆ. ಕೇಳಯ್ಯ ನಿನ್ನೊಳಾಲೋಚಿಸುವುದೇನು ಹೇಳುವುದೇನು ಸುವಿಶಾಲ ಮತಿಯುತನೇ ಈ ಮುದ್ರೆಯುಂಗುರವನ ಮಹಿಸುತೆಗಿತ್ತು ಕಾಮಿನಿ ಮಣಿಯ ಚೂಡಾಮಣಿಯ ತಾರೈ ತಿಂಗಳೊಂದರಲ್ಲಿ ಬಂದಂಗನ ಕ್ಷೇಮವನು ಹಿಂಗದೆ ಪೇಳಮಗೆ ಮಂಗಳಾಯುತನೇ ಎನ್ನ ಕಾರ್ಯವಿದೆಲ್ಲ ನಿನ್ನದೆನ್ನುತ್ತ ತಿಳಿದು ಮನ್ನಿಸೈ ಮನದೊಳಗೆ ಚೆನ್ನಾಗಿ ಮುದದಿ ಸುವಿಶೇಷವಾಗಿನ ವಿವರಿಸುವುದೇನುಂಟು ಪ್ರವಿಮಲಾತ್ಮನೆ ಸರ್ವವು ಬಲ್ಲೆಯೈಸೆ ಎಂಡು ಶಿರದಿ ಕರಾರವಿಂದ ಬಿಟ್ಟ ಅಮಿತ ದಯದಿಂದ ನೀ ಹೋಗಿ ಬಾರೆಂದಡ ಅವನಿಪಗೆ ಅಂದದಿಂ ಸಾಷ್ಟಾಂಗದಿಂದರಗಿ ಹರಕಗಳ ನೊಂದಿ ಲಕ್ಷ್ಮಣನಾಜ್ಞೆಯಂದದಿಂಗೊಂಡು. ರಾಮಚಂದ್ರ ದೇವರು ಮತ್ತು ಲಕ್ಷ್ಮಣ ಇಬ್ಬರಿಂದನೂ ಕೂಡ ಆಶೀರ್ವಾದವನ್ನು ತಗೊಂಡು ಜಲಜಹಿತಾತ್ಮಜಾಜ್ಞೆಯನು ಚಂದದೊಳಾಂತಜ ಪುತ್ರನಂಗದಾದ್ಯಲಗು ಬಲಾಢ್ಯರಂ ವೆರಸಿ ರಾಮ ಮುಕುಂದ ಮುರಾರೇ ಭಕ್ತವತ್ಸಲ ನರಸಿಂಹ ಮಾಧವ ಜನಾರ್ದನ ಕೃಷ್ಣ ದಯಾಪಯೋನಿಧೇ ನಳಿನ ದಳಾಕ್ಷ ಖಾದ್ರಿ ನರಸಿಂಗ ಶುಭಾಂಗ ಎನ್ನುತ್ತ ಭಕ್ತಿಯುಳ್ ಈ ರೀತಿ ಇವರು ಲಕ್ಷ್ಮಣ ಮತ್ತು ರಾಮದೇವರ ಆಶೀರ್ವಾದವನ್ನು ತೆಗೆದುಕೊಂಡು ಮತ್ತೆ ಉಳಿದ ವಾನರ ಶ್ರೇಷ್ಠರಿಗೆಲ್ಲ ನಮಸ್ಕಾರ ಮಾಡಿ ಇದನ್ನು ಹುಡುಕೋದಕ್ಕೆ ಹೊರಡ್ತಾರೆ. ಇಂಟು ಶ್ರೀಹರಿಯಂ ಎಷ್ಟು ಜಾಗದಲ್ಲಿ ಹುಡುಕ್ತಾರೆ ಅಂತಂದರೆ,
ಇಂತು ಶ್ರೀಹರಿಯಂ ಭಜಿಸುತ್ತಾ ಪರಟು ಬರುವ ಮಾರ್ಗದೋಳ್ ಸ್ವರ್ಣ ನದಿಯೋಳ್ ಮಿಂದು ಸೌರಾಷ್ಟ್ರ ಗುಜ್ಜರ ಕಾಶ್ಮೀರ ಗೌಳ ಕುಂತಳ ಸೇರಣ ಸುಶರ್ಮಾದಿ ದೇಶಗಳಂ ನೋಡುತ್ತಾ ಪ್ರತ್ಯರ್ಥಿಗಳಂ ವ್ಯರ್ತರಂ ಮಾಡುತ್ತಾ ಅಲ್ಲಿಂದ ಮುಂದೆ ಕಾವೇರಿಯಂ ಕಂಡು ಪಾಂಡ್ಯ ಮಂಡಲ ಚೋಳ ಕೇರಳ ಧರಾತಳವಂ ಪ್ರವೇಶಿಸಿ ತಾಮ್ರಪರ್ಣಿ ಸಿಂಹಾದ್ರಿ ಮಧುವನಾದಿಗಳಂ ದಾಂಟಿ ಮಾಯಾ ಸರಸ್ಸಂ ನೋಡಿ ಸ್ವಯಂ ಪ್ರಭಯ ಪುರವಂ ಪಕ್ಕು ದಕ್ಷಿಣ ಸಮುದ್ರದೊಳ್ ಅಮೃತಮಂ ಕಂಡು ಕಣ್ವಾರಿ ಋಷ್ಯಾಶ್ರಮಂಗಳಂ ಸಾರಿ ತದೃಷಿಗಳಿಂ ಸತ್ಕಾರವಂ ಪಡೆದು ಮಲಯ ಪರ್ವತದ ತಪ್ಪಲೈದಲಲ್ಲಿಗೆ ಶ್ರೀರಾಮನಾಜ್ಞೆಯಂ ತಾಳಿ ಪರಟು 27 ದಿನಗಳಾದವು. ಇನ್ನುಳಿದ 13 ದಿನಗಳೊಳ್ ಬಂದ ಕಾರ್ಯಮಾಗಲರಿದೆಂದು ಚಿಂತಾಕ್ರಾಂತರಾಗಿ ಅನಶನ ವ್ರತವಂ ಕೈಗೊಂಡು ದರ್ಭಾಸೀನರಾಗಿ ಶ್ರೀರಾಮ ಕಥಾ ಪ್ರಸಂಗದಿಂದಲೇ ಸಂಪಾತಿಯಿಂದ ಲಂಕೆಯನ್ನೈದುವ ಮಾರ್ಗವಂ ತಿಳಿದು ಸಮುದ್ರ ತೀರವಂ ಸಾರಿ ನೋಡುತ್ತಿರಲ ಸಮುದ್ರ ಮೆಂತಿದ್ದುದೇನೆ. ಇಪ್ಪತ್ತೇಳು ದಿವಸ ಆಗೋಯ್ತು. ಇನ್ನು ಉಳಿದು 3 ದಿವಸದಲ್ಲಿ ಅವ್ರಿಗೆ ಕೆಲಸ ಪೂರೈಸ್ತಿದ್ರೆ ಹೇಗೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾರೆ. ಸಂಪಾತಿಯಿಂದ ವಿಷಯ ಗೊತ್ತಾಗತ್ತೆ. ಆವಾಗ ಸಮುದ್ರನ ದಾಟಬೇಕು ಅಂತ ಅಂದ್ಬಿಟ್ಟು ಸಮುದ್ರವನ್ನು ನೋಡ್ತಾರೆ. ಇಲ್ಲಿ ಸಮುದ್ರ 2 ರೀತಿಯಿಂದ ಹೇಳಿದ್ದಾರೆ. ಒಂದು ರೌದ್ರವಾಗಿದ್ದಾಗ ಹಂಗೆ ಕಾಣಿಸುತ್ತೆ, ಸೌಮ್ಯವಾಗಿದ್ದಾಗ ಹೇಗೆ ಕಾಣಿಸುತ್ತೆ ಅಂತ ವರ್ಣನೆ ಮಾಡಿದ್ದಾರೆ. ಗಿರಿಧರ ಶಂಕ ಚಕ್ರಯುತ ಸದ್ಭುವನಾಶ್ರಯ ನೀಲವರ್ಣ ಬಂಧುರ ದುರಿತಾರಿ ತ್ರಿನಿಲಯ ಪುಣ್ಯ ಫಲಪ್ರದನ ಪ್ರಮೇಯ ನಿಜ್ಜರವರ ವಾಹಿನಿ ಸಹಿತ ನಿತ್ಯನ ಮೇಘ ಸಮಾನವಾದ ನಿಂತುರು ಗುಣವುಳ್ಳ ಮಾಧವನ ಓಲ್ ಕಡಲಿರ್ದುದು ನೋಡೆ ಚಿತ್ರದೊಳ್. ಸಮುದ್ರದಲ್ಲಿ ಮುತ್ತು ರತ್ನ ಎಲ್ಲನೂ ಸಿಗತ್ತಲ್ಲ, ಅದನ್ನೆಲ್ಲ ಧರಿಸ್ಕೊಂಡು ಇದಾನೇನೋ ಪರಮಾತ್ಮ ಅನ್ನೋ ರೀತಿಲಿ ಕಾಣಿಸ್ತಾ ಇತ್ತಂತೆ ಸೌಮ್ಯವಾಗಿದ್ದಾಗ ಸಮುದ್ರ. ಆದರೆ ಭಯಂಕರವಾಗಿದ್ದಾಗ ಹೇಗಿತ್ತು ಅಂತಂದರೆ ಮೀನಗಣಂಗಳಿ ಮಕರ ಪುಂಜಗಳಿ ಭುಜಗರ ಜಗಳಿ ಘೇನ ಸಮೋಹದಿನ್ ಅತುಳ ಕರ್ಕಟಕ ವೃಂದಗಳಿಂ ಭಯಂಕರ ದ್ವಾನ ಚಯಂಗಳಿಂ ವಿಪುಲ ಬುದ್ಬುದ ತುಂಗ ತರಂಗ ಸಂಗದಿಂ ಮಾನದ ರೌದ್ರದಿಂದಿಹ ಸಮುದ್ರವ ಕಂಡರು ವಾಯುಜಾದಿಗಳ್. ಮೀನು, ಹಾವು, ಮೊಸಳೆ ಮತ್ತು ಭಯಂಕರವಾದ ಇದೆಲ್ಲನೂ ಅದರೊಳಗೆ ಇರುತ್ತೆ. ಅವ್ರು ನೋಡೋಕ್ಕೆ ರೌದ್ರವಾಗಿ ಕಾಣಿಸ್ತಾ ಇರುತ್ತೆ ಸಮುದ್ರ. ಇಂತಿರುವ ಕಡಲಂ ಸಾರಿ ತತ್ತೀರದೊಳ್ ಕುಳಿತು ಕಪಿವೀರರಂ ಸಂತೈಸಿ ಜಾಂಬುವಂತ ನವರೊಳೆ ನಿನ್ನುತ್ತಿದ್ದನು. ಎಲ್ಲರೂ ಸಮುದ್ರ ಹಾರಬೇಕು. ಸಮುದ್ರದ ದಂಡೆಯಲ್ಲಿ ಎಲ್ಲರೂ ಬಂದು ಕುಳಿತುಕೊಂಡಿದ್ದಾರೆ. ಆವಾಗ ಜಾಂಬು ಅಂತ ಹೇಳ್ತಾನೆ ಅವ್ರ ಹೆಡ್ಡು. ಇಂಥ ಸಮುದ್ರವನ್ನು 100 ಯೋಜನ ದೂರ ಇದೆ ಇದು. ಇದನ್ನು ಯಾರ್ಯಾರು ಎಷ್ಟೆಷ್ಟು ಹಾಕ್ತೀರಾ, ನಿಮ್ಮ ಶಕ್ತಿ ಏನಿದೆ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರನ್ನು ಎಲ್ಲ ಬೇರೆ ಬೇರೆ ಏರಿಯಾದಿಂದ ಬಂದಿರ್ತವೆ ಕಪಿಗಳು. ಎಲ್ಲರನ್ನೂ ಅಡ್ರೆಸ್ ಮಾಡಿ ಉದ್ದ ಇರೋ ಬಾಲ್ದವರು, ಚಿಕ್ಕ ಬಾಲ್ದವರು, ಹಾಗೆ ಕೆಲವ್ರ ಹೆಸರುಗಳು, ಲೀಡರ್ ಹೆಸರು, ಈ ಥರನ ಅಡ್ರೆಸ್ ಮಾಡಿ ಎಲ್ಲನೂ 100 ಯೋಜನದಲ್ಲಿ ಯಾರ್ಯಾರು ಎಷ್ಟೆಷ್ಟು ಹಾರಬಲ್ರಿ, ನಿಮ್ಮ ಶಕ್ತಿ ಹೇಳಿ ಅಂತ ಕೇಳ್ತಾರೆ. ಆವಾಗ ಅವರು ಯಥಾಶಕ್ತಿ 10 ಯೋಜನ ಹಾರಬಲ್ವಿ ಅಂತ ಅವರ ಶಕ್ತಿಗಳನ್ನೆಲ್ಲ ಹೇಳ್ಕೊಳ್ತಾ ಹೋಗ್ತಾ ಇದ್ದಾರೆ. ಶ್ರೀರಾಮನ ಕಾರ್ಯ ದುರಂದರ ರಹ ಕಪಿವೀರರಿದನು ಕೇಳಿ. ಶ್ರೀರಾಮನ ಕಾರ್ಯ ದುರಂದರ ರಹ ಕಪಿವೀರರಿದನು ಕೇಳಿ. ನೀರದಿಯನು ದಾಟುವ ಶೂರರು ಪ್ರತ್ಯುತ್ತರವನು ಪೇಳಿ. ಶ್ರೀರಾಮನ ಕಾರ್ಯ
ಇಲ್ಲಿಗೆ ಶತಯೋಜನದೊಳಗಿರುವುದು ಆಲಂಕಾ ನಗರಿ. ಅಲ್ಲಿ ಜನಕ ಜಯ ನೋಡಿ ಬರುವುದಕ್ಕೆ ನೀವೆಷ್ಟಾರೀರಿ. ಶ್ರೀರಾಮನ ಕಾರ್ಯ ಗಜನಾಮಕ ಕಪಿ ಜಾಂಟುವ ಶತಯೋಜನದ ಗಲಕ್ಕೆ ಹಾರಿ. ರಜತಾಚಲದ ವಲಿ ಮುಖ ಧೀರ ನೀವೆಷ್ಟಾರೀರಿ. ಶ್ರೀರಾಮನ ಕಾರ್ಯ ಭರತಿ ಗವಾಕ್ಷನು 20 ಯೋಜನ ಲಂಘಿಪನವ ಮೀರಿ. ವರಮಂದರಗಿರಿ ನಿಲಯ ಪ್ಲವಂಗ ನೀವೆಷ್ಟಾರೀರಿ. ಶ್ರೀರಾಮನ ಕಾರ್ಯ ನೀಲನು 30 ಯೋಜನವೆಗರುವ ಸತ್ವದಿ ಕರಿವೈರಿ. ಪ್ರಾಲಯ ಚಾಲಯ ಶಾಖಾ ಮೃಗಗಳು ನೀವೆಷ್ಟಾರೀರಿ. ಶ್ರೀರಾಮನ ಕಾರ್ಯ ಶರಭನು 40 ಯೋಜನ ಜಿಗಿಯುವ ನವದೈತ್ಯ ವಿದಾರಿ. ಗುರುತರ ವಿಂಧ್ಯಾಲಯ ಪ್ಲವಂಗರು ನೀವೆಷ್ಟಾರೀರಿ. ಶ್ರೀರಾಮನ ಕಾರ್ಯ ಗಂಧಮಾದನನು 50 ಯೋಜನ ಪೋಪ ಕಳಕುಟಾರಿ. ಗಂಧಮಾದನ ಗಿರೀಂದ್ರ ಹರೀಂದ್ರ ನೀವೆಷ್ಟಾರೀರಿ. ಶ್ರೀರಾಮನ ಕಾರ್ಯ ಘನಮೈಂದನು 60 ಯೋಜನ ನೆಗೆವ ರಿಪುವನ ಕುಠಾರಿ. ಅನುಪಮ ಮಲಯಾಗಾರವನ ಚರರು ನೀವೆಷ್ಟಾರೀರಿ. ಶ್ರೀರಾಮನ ಕಾರ್ಯ ಅತುಲ ದಿವಿದನು 70 ಯೋಜನ ಪೋಗುವಡಧಿಕಾರಿ. ನುತಪೂರ್ವ ಕುದುರ ಗೋಲಾಂಗೂಲ ನೀವೆಷ್ಟಾರೀರಿ. ಶ್ರೀರಾಮನ ಕಾರ್ಯ ತಾರನು 80 ಯೋಜನವೆಗರುವ ಸತ್ವದಿ ಕರಿವೈರಿ. ಪಾರಿಯಾತ್ರ ಭೂಧರ ಗೋಪುಕ್ಷ ನೀವೆಷ್ಟಾರೀರಿ. ಶ್ರೀರಾಮನ ಕಾರ್ಯ ಅತುಲ ದಿವಿದನು 70 ಯೋಜನ ಪೋಗುವಡಧಿಕಾರಿ. ನುತಪೂರ್ವ ಕುದರ ಗೋಲಾಂಗೂಲ ನೀವೆಷ್ಟಾರೀರಿ. ಶ್ರೀರಾಮನ ಕಾರ್ಯ ತಾರನು 80 ಯೋಜನವೆಗರುವ ಸತ್ವದಿ ಕರಿವೈರಿ. ಪಾರಿಯಾತ್ರ ಭೂಧರ ಗೋಪುಚ್ಚ ನೀವೆಷ್ಟಾರೀರಿ. ಶ್ರೀರಾಮನ ಕಾರ್ಯ 90 ಯೋಜನವನು ನಾಗಮಿಸುವ ಬಹುವೃದ್ಧ ಶರೀರಿ. ಜಂಬೂ ದ್ವೀಪದ ಬಾಲದಂಡಗಳು ನೀವೆಷ್ಟಾರೀರಿ. ಶ್ರೀರಾಮನ ಕಾರ್ಯ 100 ಯೋಜನವನಂಗದ ಪೋಗುವ ಬರಲಾರನು ಹಾರಿ. ಮೇರು ಪರ್ವತದ ಮಾರ್ಕಟ ಯೋಧರ್ ನೀವೆಷ್ಟಾರೀರಿ. ಶ್ರೀರಾಮನ ಕಾರ್ಯ ದೃಪ್ತ ರಾವಣನ ಪುರವ ಪಗುವುದಕ್ಕೆ ನಮಗಾರನುಸಾರಿ. ಸಪ್ತದ್ವೀಪದೊಳಿರುವವರೆಲ್ಲರೂ ನೀವೆಷ್ಟಾರೀರಿ. ಶ್ರೀರಾಮನ ಕಾರ್ಯ ದರೆಯೊಳಗುಳಿವವರುಂಟೆ ಸುಗ್ರೀವಾಜ್ಞೆಯನು ಮೀರಿ. ವರಕಾದ್ರೀಶನ ಸಮ್ಮುಖದ ಜಾಣರು ನೀವೆಷ್ಟಾರೀರಿ. ಶ್ರೀರಾಮನ ಕಾರ್ಯ ದುರಂದರ ರಹ ಕಪಿ ವೀರರಿದನು ಕೇಳಿ. ನೀರದಿಯನ್ನು ದಾಟುವ ಶೂರರು ಪ್ರತ್ಯುತ್ತರವನು ಪೇಳಿ. ಶ್ರೀರಾಮನ ಕಾರ್ಯ ಇಂಟು ನುಡಿದ ನುಡಿಗಳಂ ಕೇಳಿ ಮೌನದಿಂದಿರುವ ಹನುಮಂತನೊಡನೆ ಜಾಂಬುವಂತನೇನೆನ್ನುತ್ತಿದ್ದನು.
ಈ ರೀತಿ 100 ಯೋಜನಕ್ಕೆ ಹಾರೋದಕ್ಕೆ ಒಬ್ಬೊಬ್ಬರು ಹತ್ತತ್ತು ಇದನ್ನು ಹೇಳ್ತಾ ಬರ್ತಾರೆ. ಆದರೆ ಅಂಗದ ಹೇಳ್ತಾನೆ, ಹೋಗೋದಂತೂ ಹೋಗ್ತೀನಿ, ಮತ್ತೆ ವಾಪಸ್ ಬರೋಕ್ಕಾಗೋದಿಲ್ಲ, ಏನು ಮಾಡೋದು ಅಂತ ಹೇಳ್ತಾನೆ. ಆವಾಗ ಸುಗ್ರೀವಾಜ್ಞೆ ಮೀರಕ್ಕಾಗಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ, ಆದರೆ ಎಲ್ಲರೂ ಒಬ್ಬೊಬ್ಬರು ಹೇಳಿರ್ತಾರೆ. ಹನುಮಂತ ದೇವರು ಮಾತ್ರ ಎಷ್ಟು ಹಾರ್ತೀನಿ ಏನು ಅಂತ ಹೇಳಲ್ಲ, ಅವ್ರು ಸುಮ್ಮನೆ ಇರ್ತಾರೆ. ಆವಾಗ ಜಾಂಬು ಅಂತ ಹನುಮಂತ ದೇವ್ರು ಸುಮ್ಮನೆ ಇರೋದು ನೋಡಿ ಹೇಳ್ತಾರೆ, ನುತಲೋಕವನ ವಸಂತ ಚತುರಾತ್ಮಕ ಭಕ್ತ ಪದ್ಮ ಛಾಯಾ ಕಾಂತ ದಿತಿ ಸಂಜಾತ ಕೃತಾಂತ ಆಶ್ರಿತ ರಕ್ಷಕ ಪರಮ ಶಾಂತ ಶ್ರೀ ಹನುಮಂತ. ಜಾಂಬು ಅಂತ ಹನುಮಂತ ದೇವ್ರಿಗೆ ಹೇಳ್ತಾರೆ. ಅವನ್ನ ಒಂದು ರೀತಿ ಶ್ಲಾಘನೆ ಮಾಡಿ, ಯಾರ್ಯಾರ ಕೆಲಸ ಯಾರ್ಯಾರಿಂದ ಯಾರು ಮಾಡಿದ್ರೆ ಸಾಧ್ಯ ಆಗತ್ತೆ, ಎಲ್ಲರ ಕೈಲೂ ಸಾಧ್ಯ ಆಗತ್ತಾ ಅಂತಂದ್ಬಿಟ್ಟು ಹೋಲಿಸಿಕೆ ಕೊಟ್ಟು ಹೇಳಿದ್ದಾರೆ. ಸೂರ್ಯನಿಂ ಕಮಲವೇ ಸ್ಫುಟವನೈದೋದೈಸೆ ಬಹುಪತಂಗಗಳಿಂದ ಪ್ರಕಟಬಹುದೇ ಚಲುವುಳ್ಳ ಚಂದ್ರನಿಂ ಚರದಿಯೋ ಕೋದೈಸೆ ನಕ್ಷತ್ರ ಗಣಗಳಿಂ ಪೆಚ್ಚಲಹುದೇ ಸ್ವಾತಿ ನೀರಿಮ್ಮೊತ್ತು ಜನಿಸಿ ಶೋಭಿಪುದೈಸೆ ಬೋಟ ತೋಯದಿ ಮೌಕ್ತಿಕ ಫಲಗಳಹುದೇ ಡುಹರಿಯಿಂ ಮೋಕ್ಷ ಸಾಮ್ರಾಜ್ಯವಾಗುವುದೈಸೆ ಇತರ ದೇವತೆಗಳಿಂ ಸಾಧ್ಯಬಹುದೇ ಜಲನಿಧಿಯ ದಾಂಟಿ ಲಂಕೆಯ ಪುರವಸಾರಿ ಸೀತೆ ಗುಂಗುರವಿತ್ತು ಸತಿ ಶಿರೋರತ್ನವಂತು ಮರಳಿ ಬಾಹುದು ನಿನ್ನಿಂದಲಾಹುದೈಸೆ ಅಸ್ಮದಾದಿಗಳಿಂದಲಾಹುದೆ ಹೇಳು ಹನುಮ. ತಾವರೆ ಹೂವು ಅರಳಬೇಕಾಗಿದ್ರೆ ಕಮಲದಿಂದ ಇದು ಸೂರ್ಯನಿಂದ ಅರಳತ್ತೆ ಹೊರತು ಪತಂಗಗಳು ಬೆಳಕಿದೆ ಅಂತ ಅಂದ್ಬಿಟ್ಟು ಅದರಿಂದ ಅರಳತ್ತ ಅದು. ಮತ್ತು ಶರದಿ ಸಮುದ್ರ ಉಕ್ಕಬೇಕಾಗಿದ್ರೆ ಹುಣ್ಣಿಮೆ ದಿವಸ ಉಕ್ಕತ್ತೆ. ಚಂದ್ರನಿಂದ ಅದು ಉಕ್ಕೋದಕ್ಕೆ ಸಾಧ್ಯವೇ ಹೊರತು ಇಡೀ ನಕ್ಷತ್ರಗಳು ಆಕಾಶದ ತುಂಬ ತುಂಬಿಕೊಂಡಿದ್ರು ಕೂಡ ಅದರಿಂದ ಸಾಧ್ಯ ಇಲ್ಲ. ಸ್ವಾತಿ ನೀರು ನಿಂದ ಮಾತ್ರ ಮುತ್ತಾಗಕ್ಕೆ ಸಾಧ್ಯವೇ ಹೊರತು ಎಲ್ಲ ಕಡೆಗೂ ಬಿದ್ದು ನೀರಿಂದ ಮುತ್ತಾಗಕ್ಕೆ ಸಾಧ್ಯವ? ಪರಮಾತ್ಮನಿಂದ ಮೋಕ್ಷ ಸಾಧ್ಯವಾಗುತ್ತೆ ಹೊರತು ಬೇರೆ ಎಲ್ಲ ದೇವತೆಗಳಿಂದನೂ ಕೂಡ ಯಾರಿಂದನೂ ಮೋಕ್ಷ ಸಾಧ್ಯ ಆಗೋದಿಲ್ಲ. ಈ ರೀತಿ ಈ ಸಮುದ್ರವನ್ನು ದಾಟಿ ಸೀತೆಗೆ ಉಂಗುರ ಕೊಟ್ಟು ಮತ್ತೆ ಸತಿಯ ಆಕೆಯ ಶಿರೋರತ್ನ ತೆಗೆದುಕೊಂಡು ಬಂದು ವಾಪಸ್ ಬಂದು ನಮಗೆ ಹೇಳ್ತಕ್ಕಂಥ ಕಾರ್ಯ ನಿನ್ನಿಂದಾಗತ್ತೆ ಹೊರತು ಬೇರೆ ಯಾರಿಂದನೂ ಕೂಡ ಸಾಧ್ಯವಿಲ್ಲ ಅಂತಂದ್ಬಿಟ್ಟು ಜಾಂಬು ಅಂತ ಹನುಮಂತ ದೇವ್ರಿಗೆ ಹೇಳ್ತಾರೆ. ಎಂದ ನುಡಿಗಳಿ ಪರಮಾನಂದದಿ ಜಾಂಬವಗೆರಗಿ ಅಂಗದ ಮುಖ್ಯರ್ವಂದಿಸಲು ಬಂದು ಹರಸಿ ಮುಕುಂದ ಹರೇ ರಾಮ ಎನ್ನುತ್ತ ನಿಂದಂ ಪೊರಡಲ್. ಈ ರೀತಿ ಜಾಂಬವಂತ ಹೀಗೆ ಹೇಳಿದ ಮೇಲೆ ಅವನು ಜಾಂಬವಂತನಿಗೆ ಕೈ ಮುಗಿದು ಇನ್ನು ಉಳಿದವರೆಲ್ಲ ಕೂಡ ಬಂದು ಇವ್ರಿಗೆ ನಮಸ್ಕಾರ ಮಾಡ್ತಾರೆ ಹನುಮಂತ ದೇವರಿಗೆ. ಈಗ ರಾಮ ಮುಕುಂದ ಅಂತ ಅಂದ್ಕೊಂಡು ಹೊರಡೋದಕ್ಕೆ ತಯಾರಿ ಆಗ್ತಾರೆ ಇವರು ಹನುಮಂತ ದೇವರು. ಇಂತು ಪರುಟು ಸಮುದ್ರ ತೀರದೋಳು ಹೊಳೆವ ಮಹೇಂದ್ರಾದ್ರಿಯಂ ನೋಡಿ ಈ ಪರ್ವತವನೇರಿ ತದಗ್ರದಿಂ ಸಮುದ್ರವಂ ದಾಟುವೆನೆಂದು ಯೋಚಿಸಿ ಏರುವಲ್ಲಿ. ಸರಿ, ಸಮುದ್ರದ ದಡದಲ್ಲಿ ಮಹೇಂದ್ರಾದ್ರಿ ಅನ್ನೋ ಒಂದು ಪರ್ವತ ಇರುತ್ತೆ. ಅವ್ರು ಅನ್ಕೋತಾರೆ, ಸರಿ
ಈ ಪರ್ವತವನ್ನು ಏರ್ತೀನಿ, ಮೇಲೆ ಹತ್ತಿಬಿಟ್ಟು ಕುಳಿತುಕೊಂಡು ಮೊದಲು, ಆಮೇಲೆ ಅಲ್ಲಿಂದ ಹಾರ್ಕೊಂಡು ಹೋಗ್ತೀನಿ ಅಂತಂದ್ಬಿಟ್ಟು ಅನ್ಕೋತಾರೆ. ಅಡಿಗಡಿಗೊಂದಂದ್ಯೋಜನ ಝಡಿಯುತ ಲಂಗವನು ಬೆಳೆಸಿ ಸಮವಿಲ್ಲದವೋ ಗಣಶಿಕೆಯೋಳು ಮುಡಿದಿಹ ಬಿಡು ಮಲ್ಲಿಗೆಯಂತೆ ಪೊಳೆಯಲಡರಿದ ನಗವಂ. ಈ ಸಮುದ್ರವನ್ನು ದಾಟೋದಕ್ಕೆ ತಯಾರಿ ಆಗ್ತಾರೆ ಅವರು. ಇಂತಡರಿ ದಕ್ಷಿಣ ದಿಶಾಭಿಗಮನೋನ್ಮುಖನಾಗಿ ಕರಗಳ ನೂರಿ ಭೂದರಕ್ಕೆ ಗಾತ್ರವ ತೂಗುತ್ತ ಬಾರಿ ಬಾರಿ ಅಂಬರವಂ ನಿರೀಕ್ಷಿಸುತ್ತ ಪಣೆ ಮಚ್ಚುಗಳ ಕುಣಿಸುತ್ತ ವಾಲವಂ ಶಿರದಲ್ಲಿ ರಿಂಕಣಂಗೊಳಿಸಿ ಕರ್ಣಗಳೆತ್ತಿ ನಿಮಿಚ್ಚಿ ಪರ್ಚಿ ಪಲ್ಗಿರಿದು ಸಜೀವ ಮಾರುತನ ಬಂಧಿಸಿ ಲಂಘಿಸಿದಂ ಸುವೇಗದು. ಇವಾಗ ಅವರು ಹಾರೋದಿಕ್ಕೆ ಅವ್ರ ದೇಹವನ್ನು ಎಲ್ಲ ಒಂದೊಂದು ಅಡಿಗೆ ಕೂಡ ದೊಡ್ಡದಾಗಿ ಬೆಳೆಸ್ಕೊಂಡು ಅವ್ರ ಬ್ಯಾಲೆನ್ಸ್ ಎಲ್ಲ ಸರಿ ಮಾಡ್ಕೋತಾರೆ. ಕೈಗಳನ್ನೆಲ್ಲ ಕೆಳಗೆ ನೆಲದ ಮೇಲೆ ಊರ್ಕೊಂಡು ಆಕಾಶವನ್ನು ನೋಡಿ ಮೇಲೆ ತಲೆ ಎತ್ತಿ ನೋಡಿಬಿಟ್ಟು ಬಾಲನ್ನು ಮೇಲ್ಗಡೆ ಸರಿಯಾಗಿ ಸುತ್ತಿ ಮತ್ತು ಕಿವಿಗಳನ್ನೆಲ್ಲ ನೆಟ್ಟಿಗಿಟ್ಕೊಂಡು ಮತ್ತು ಇದು ಎದುರುಗಂಡ ಗಾಳಿ ಇದಾಗದಂಗೆ ಇದು ಉಸಿರು ಕಟ್ಟಿ ಹಾರೋದಿಕ್ಕೆ ಅಂತ ಎಲ್ಲ ರೆಡಿಯಾಗಿರ್ತಾರೆ. ಈಗ ಹನುಮಂತ ದೇವರು ಕಡಲನ್ನ ದಾಟ್ತಾರೆ. ಇಂಥ ರೌದ್ರವಾಗಿರ್ತಕ್ಕಂಥ ರಮ್ಯವಾಗಿ ಕಂಡಂಥ ಸಮುದ್ರವನ್ನು ಇವರು ಹಾರೋದಕ್ಕೆ ನಿಂತಿದ್ದಾರೆ. ಯಾವ ರೀತಿ ಹಾರಿದ್ರು ಅಂತಂದರೆ, ಹಾರೋದ್ರಲ್ಲಿ ಗರುಡ ಶ್ರೇಷ್ಠ ಅಂದೆ. ಅದಕ್ಕೆ ಅವ್ರಿಗಿನ್ನ ವೇಗವಾಗಿ ಇವರು ಹಾರಿದ್ರಂತೆ. ಕಡಲ ದಾಟಿದ ಧೀರ ಶ್ರೀ ಹನುಮಂತ ಕಡಲ ದಾಟಿದ ಧೀರ, ಕಡಲ ದಾಟಿದ ಜಗದೊಡೆಯ ರಾಘವ ತನ್ನ ಮಡದಿ ಸೀತೆಯ ನೋಡಿ ಬಾರನೆ ಕಡು ಜವದಿ ಕಾಲುವೆಯ ಪರಿಯಲಿ ಕಡಲ ದಾಟಿದ ಧೀರ. ಗರುಡಾದಿಗಳು ನಾಚುತ್ತಿರಲು ಖೇಚರನಾಗಿ ಹರಿನಾದಗೊಳಿಸಿ ನಿಷ್ಠುರದಿ ಬಹುದ ನೋಡಿ ಸೊರಸೆ ಎಂಬುವ ರಾಕ್ಷಸಿ ಮಹಾಕೋಪವೆರಸಿ ಈತನ ಶಿಕ್ಷಿಸಿ ಭಕ್ಷಿಪೇನೆಂದು ಬರುವವಳನು ಪೇಕ್ಷಿಸಿ ಹೋಗುತ್ತಲಿರೆ ತರಳ ಕಪಿ ಮುಂದರಿಯದಿರು ಸಂಹರಿಪೆನೆಂದಬ್ಬರಸಿ ತಡೆಯಲು ಕರದ ಮುಷ್ಟಿಯಲರಗೆ ಅಸುರಯ ಪರಿಭವಿಸಿ ಬಲು ಹರುಷದಿಂದಲಿ ಕಡಲ ದಾಟಿದ ಧೀರ. ಮುಂದೆ ಹೋಗುತ್ತಲೀರೆ ಬಂದು ಮೇನಕಿ ಸೋತ ಬಂಧಿಸಿ ಬಲಬೇದಿಯಿಂದ ತನಗೆ ಪೂರ್ವದಂದುಗ ಬರಲದನು ಮಾನಿಸಿ ನಿಮ್ಮ ತಂದೆ ಇವನ ಧಿಯನು ಕಾಣಿಸಿ ದಯದಿಂದಲಿ ಸಲಹಿದನು ಮರೆಯಲಾರೆ. ಇಂದು ನಾನಿನಗಿಂದು ಮಾಡುವೆ ನಿಂದಿರೆ ರಘುನಂದನನ ಸತಿ ಸಂದರ್ಶನವ ಪೊಂದಿ ಪುನರಪಿ ಬಂದೆ ಪೆನು ಪೋಗೆಂದು ಕಳುಹಿ ಕಡಲ ದಾಟಿದ ಧೀರ. ಬಳಿಕ ಸಿಂಹಿಕೆ ಎಂಬುವಳು ಬಂದು ದೇಹದ ನೆಳಲ ಪಿಡಿದು ತಡೆಯಲು ಸಿಲ್ಕಿ ನುಂಗಲು ಅವಳ ಬಸುರಲಿ ಬೆಳೆದು
ಕಾಯವ ಸೀಳಿ ಥಳ ಥಳಿಸುತ್ತ ಪೊಳೆದು ಪೊರಟು ಶಂಕೆ ಅಳಿದು ಮೋದವ ತಳೆದು ನಿರ್ವಿಘ್ನದಿ ಜಲದಿ ಎಲ್ಲವ ಕಳೆದು ಲಂಕೆಯ ಬಳಿಯಣ ಸುಮಹೋಜ್ವಲ ಸುವೇಲಾಚಲದಿ ವಿಶ್ರಮಗೊಳುತ್ತ ನಿಂದನು ನಲಿದು ಖಾದ್ರಿಪತಿಯನ್ನು ತಿಸುತ್ತ ಕಡಲ ದಾಟಿದ ಧೀರ ಶ್ರೀ ಹನುಮಂತ ಕಡಲ ದಾಟಿದ ಧೀರ. ಹನುಮಂತ ದೇವರು ಕಡಲನ್ನು ಒಂದು ಕಾಲುವೆಯ ರೀತಿಯಲ್ಲಿ ಹಾರಿದ್ರಂತೆ. ಮತ್ತು ಮಾರ್ಗದಲ್ಲಿ ಸುರಸೇನ ರಾಕ್ಷಸಿ ಇರ್ತಾಳೆ, ಅವಳನ್ನ ಪರಿಭವ ಮಾಡ್ತಾರೆ. ಮತ್ತು ಇದು ಮೈನಾಕ ಪರ್ವತವನ್ನು ಹನುಮಂತ ದೇವರ ತಂದೆ ರಕ್ಷಣೆ ಮಾಡಿರ್ತಾರೆ. ಅದು ಸಮುದ್ರದಿಂದ ಮೇಲೆ ಬಂದು ನನ್ನ ಮೇಲೆ ಕೂತ್ಕೊಂಡು ಇದು ಪರ್ವತದ ಮೇಲೆ ಕೂತ್ಕೊಂಡು ವಿಶ್ರಾಂತಿ ತೆಗೆದುಕೊಂಡು ಹೋಗು ಅಂತ ಹೇಳ್ತಾರೆ ಹನುಮಂತ ದೇವರಿಗೆ. ಆವಾಗ ಇಲ್ಲ, ನಾನು ಬರ್ತೀನಿ ವಿಶ್ರಾಂತಿ ತಗೋತೀನಿ ಅಂತ ಹೇಳಿಬಿಟ್ಟು ಹೊರಟೋಗ್ತಾರೆ. ಮತ್ತು ಸಿಂಹಿಕೆಯನ್ನು ರಾಕ್ಷಸಿ ಸಿಗ್ತಾಳೆ, ಅವಳನ್ನ ಸಂಹಾರ ಮಾಡಿ ಮುಂದೆ ಅವರು ಅಲ್ಲಿಂದ ಮೊದಲು ಯಾವ ಪರ್ವತದ ಮೇಲೆ ಹತ್ತಿ ಕುಳಿತಿದ್ರಲ್ಲ, ಇವಾಗ ಸುವೇಲಾಚಲ ಅನ್ನೋದು ಇನ್ನೊಂದು ಈ ಕಡೆ ದಂಡೆಯಲ್ಲಿರೋ ಪರ್ವತ, ಅದ್ರ ಮೇಲೆ ಬಂದು ಇಳಿತಾರೆ ಅವರು. ಈ ರೀತಿ ಕಡಲನ್ನ ಈ ದಂಡೆಯಿಂದ ಹಿಡಿದು ಆ ಕಡೆ ದಂಡೆಗೆ ಅವರು ಹಾರಿ ಬರ್ತಾರೆ. ಈ ರೀತಿ ಅವರು ಹನುಮಂತ ದೇವರು ಕಡಲನ್ನು ದಾಟಿದರು. ಈ ಇಂದಿನ ಹಾಡು ಸಮಾಪ್ತಿ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಮುಂದಿನ ಭಾಗ.